ಏನು ಎಷ್ಟು ಚುಚ್ಚಿದ್ರು ಒಳಗೆ ಹೋಗ್ತಿಲ್ಲ. ಬಾಯಲ್ಲಿ ಇವ್ನ ಇಟ್ಕೋ. ನಿನ್ನಮ್ಮ ಸುಮ್ಮನೆ ಪೂಜೆ ಮಾಡೋರು ದೇವರ ಸಮಾನ ಅಂತೆ. ಅಂಥ ದೇವ್ರ ಮರ್ಯಾದೆನ ಊರಾಚೆ ಮಾರ್ಬಿಟ್ಟ ಆ ಧರ್ಮ. ಸದಾ ಕರೀತಿದ್ದಾನೆ. ಕೊಡಿಲೆ. ಏನಕ್ಕೆ ಈ ಗಲಾಟೆಗಳೆಲ್ಲ ಯಾಕೆ ಅಂತ. ಅವನ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಂಡಿರೋದಕ್ಕೇನೆ ನಮ್ಮನ್ನೆಲ್ಲ ಹಿಂಗ್ ನೋಡ್ತಿರೋದು. ಶಾಟನೂ ಬೇಡ, ತಾಕತ್ತಿದ್ದವನ್ ತಲೆ ಕಾಪಾಡ್ಕೊತಾನೆ ಬಿಡು. ಬೈಕ್ ಕೊಡಿಸ್ತೀಯಾ? ಇಲ್ಲಿ ನೋಡು, ಹೀಗೆ ಎಕ್ಸಿಲೇಟರ್ ಕೊಡ್ಬೇಕು. ಪ್ರದೀಪ್ ಬೆಳೆದ್ ದೊಡ್ಡೋನಾದ್ಮೇಲೆ ನೀನ್ ಹಾಗೆ ಆಗ್ತಾನೆ ಅನ್ನೋ ಭಯ ನನ್ಗೆ. ಕಾಫಿ ಎಸ್ಟೇಟ್ ಹತ್ರ ಜಾಗ ತಗೊಂಡಿದ್ದೀನಿ. ಅಲ್ಲಿ ಮನೆ ಕಟ್ಕೊಂಡು ನೆಮ್ಮದಿಯಾಗಿ ಇದ್ಬಿಡೋಣ. ಇದು ನಮ್ ಜಾಗ ಸುನಿ, ನಾವಿಲ್ಲಿಂದ ಎಲ್ಲೂ ಹೋಗ್ಬಾರ್ದು. ಇಲ್ಲಿದ್ರೆ ಎಲ್ರೂ ಸಾಯ್ತೀವಿ ಅಂತ ಗೊತ್ತಿದ್ರು ಇಲ್ಲೇ ಇರೋಣ ಅಂತೀಯಲ್ಲ. ಊಟ ಮಾಡು. ಅನ್ನದ ಋಣ ನಿನಗೆ, ನನಗೆ, ಮಗುಗೆ ಎಷ್ಟು ಬರ್ದಿದ್ಯೋ ನೋಡೋಣ. ಹಾಗೆಲ್ಲ ಮಾತಾಡಬಾರ್ದು ನೀನು. ರಾಯಪ್ಪನ ಮಗನ ಹತ್ರ ಶಾಂತಿ ವಿಚಾರ ಮಾತಾಡ್ತಿದ್ದೀನಿ. ದಟ್ಟಿ ನಾನು. ಅಣ್ಣ ಕರೆಸ್ಕೊಡಿ. ಸ್ವಾಮಿಗಳು ನಾಳೆ ನಿಮ್ಮನ್ನ ಪೂಜೆಗೆ ಬರಕ್ ಹೇಳಿದ್ದಾರೆ. ಮರ್ಯಾದೆ ಜೊತೆ ನೆಮ್ಮದಿನೂ ಸೇರಿಸಿ ದಕ್ಷಿಣೆ ಕೊಡ್ತೀನಿ. ಹೋಗು. ಸರಿ ಅಣ್ಣ. ಹುಷಾರಪ್ಪ, ದೇವ್ರ ನಂಬುದು ಪೂಜಾರಿ ನಂಬಕ್ಕಾಗಲ್ಲ. ಅದೇನೋ ಮುಗಿಸ್ಕೊಂಡು ಬರ್ತೀನಿ. ಸದನ ಹತ್ರ ಹೋಗೋದಿದೆ. ಬೇಗ ಬಾ. ಏನ್ ಬರ ಕೇಳಿದ್ದು? ಮನೆನ ಬದಲಾಯಿಸಬೇಕು. ಯಾಕೋ ಸರಿ ಹೋಗ್ತಿಲ್ಲ. ಹೆಣ ಸುಡಕ್ಕೆ ಸ್ಮಶಾನ ಇದೆ. ತಪ್ಪು ಮಾಡ್ತಿದ್ಯಾ ಸುನಿ? ನನ್ ಪಾಲ್ಗೆ ಅಂತ ಇದ್ದೋ ನೀವನೊಬ್ಬೆ. ಇವನನ್ನು ಕಿತ್ಕೊಂಡ್ಬಿಟ್ರಲ್ಲ. ಈಗ ಸಮಾಧಾನ ಆಗ್ತಾ ಇದೆಯಾ ನಿನ್ಗೆ?
ಇರ್ಲಿ, ದೇವ್ರಂತೂ ಒಬ್ಬ ಇದ್ದಾನೆ, ಅವನಿದೆಲ್ಲ ನೋಡ್ತಾ ಇರ್ತಾನೆ. ಮಗಳನ್ನ ದ್ವೇಷ ಮಾಡೋ ಸಂಪ್ರದಾಯ ನಿಮ್ದಾಗಿರ್ಬೋದು, ಆದ್ರೆ ಅಪ್ಪನ ದ್ವೇಷಿಸೋ ಮನಸ್ಸು ನನಗಿಲ್ಲ. ಯಾರಿಗೂ ಕೆಟ್ಟದಾಗ್ಲಿ ಅಂತ ನಾನು ಬಯಸಲ್ಲ. ಮನೆ ಬದಲಾಯಿಸು. ನನ್ನನ್ನು ನಂಬಿಸೋದ ಧರ್ಮನ ನಾನು ಮುಟ್ಟಿಲ್ಲ. ಅವನ ಸಾವುಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಶಾಸ್ತ್ರ ಮೀರಿದೀಯ ನೀನು, ಯಾರು ನಂಬ್ತಾ ಇಲ್ಲ. ಹೀಗೆ ನಾವು ನೀನು ನಿಂತರೆ ಕಷ್ಟ ಆಗುತ್ತೆ, ಅದು ಈ ಟೈಮಲ್ಲಿ. ಈಗೇನೂ ಆಗಲ್ಲ. ಮುಂದೆ ಯಾವತ್ತಾರು ಸಹಾಯ ಬೇಕು ಅಂದ್ರೆ ಬನ್ನಿ. ನನ್ನ ಮಾತಿದು. ಏನಗುಣ ನೀನು ನೆಮ್ಮದಿಯಾಗಿದ್ವಿ ತಾನೆ? ಮತ್ತ್ಯಾಕೆ ಅವ್ರನ್ನ ಕೆಣಕ್ತಿದ್ಯಾ? ಏನಾಯ್ತು? ಗೊತ್ತಿದ್ದು ಆ ಮಗುನ್ ಕರ್ಕೊಂಬಂದು ಕೂರ್ಸ್ಕೊಂಡಿದ್ಯಲ್ಲೋ, ರಾಕ್ಷಸ ಕಣ ಅವನು. ನಿಮ್ ರಾಕ್ಷಸ ದೇವ್ರ ಹತ್ರ ಆಣೆ ಮಾಡೋಣಂತೆ, ಮಾಲ್ಪೆಗೆ ಬಂದ್ ಬರ್ಲಿಲ್ಲ ಅಂದ್ರೆ ಗುರುನ್ ಎದೆ ಹೇಳ್ತೀನಿ ಅಂತ, ಇಲ್ಲಾಂದ್ರೆ ತಲೆ ಬೋಡ್ಸ್ಕೊತಾನಂತೆ. ಏಯ್ ಗುಣ, ಅಪ್ಪೆ ಬಾ ಮನೆಗೆ ಹೋಗೋಣ. ಅಪ್ಪನ ಫ್ರೆಂಡ್ ಅಲ್ವಾ ಇವರು? ಆಗಿದ್ದ, ಈಗ ಮಲ್ಪೆ ಜೊತೆ ಇದ್ದಾನೆ. ಆ ಮಲ್ಪೆ ಕೋಪ ಬಂದಾಗೆಲ್ಲ ನಮ್ಮನ್ನ ನೆನ್ಸ್ಕೊಂಡು ಇವನ್ ಬಟ್ಟೆ ಬಚ್ಚಿಸ್ತಾನೆ. ಅವನ್ ಮುಂದೆ ಹೊಡೆದಾಡ್ಕೊಂಡು ಓಡಾಡ್ಬೇಡ್ವ ಗುಣ. ಎಲ್ಲ ನಿನ್ ಬುದ್ಧಿನೇ ಕಲಿತಾ ಇದ್ದಾನೆ. ಹೇಳ್ಕೊಳಕ್ ನನ್ ಟೀಚರು, ಮಗ ನೋಡಿದ್ರೆ ಹೀಗೆ. ಹೋಗ್ಲಿ ಬಿಡಿ, ಅದಕ್ಕೆ ಮಕ್ಳಲ್ವಾ, ಕಲ್ತ್ಕೋತಾರೆ. ಕಲಿತಾನ್ ಎಲ್ಲ ನಿನ್ ಬುದ್ಧಿನೇ ಕಲಿತಾ ಇದ್ದಾನೆ. ಮೊದ್ಲು ಆ ತೊರೆ ಬಿಟ್ಟು ಯಾವಳಾದ್ರೂ ಮದುವೆ ಆಗು. ಕತ್ತೆ ವಯಸ್ಸಾಯ್ತು, ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ. ಚೆನ್ನಾಗಿ ಕಾಣ್ತಿದ್ದೀರಾ?
ಯಾಕೆ ಸಾಯಿಸಿದ್ರು? ಈ ವಯಸ್ಸಲ್ಲಿ ಅದನ್ನೆಲ್ಲ ತಿಳ್ಕೊಬೇಡ. ದೊಡ್ಡವರಾದ್ಮೇಲೆ ಎಲ್ಲ ಗೊತ್ತಾಗತ್ತೆ. ಈ ತೊರೆಯಿಂದ ನಮ್ಗೇನ್ ಸಿಕ್ತು? ಎಲೆಕ್ಷನ್ ನಿಮ್ಮ ನೋಡೋಕ್ ಬರ್ಬೋದಾ ಅಂತಿದ್ದಾನೆ ಸದಾ. ಅವನು ಊರೊಳಗೆ ಬರಬಾರ್ದು. ಬಂದ್ರೆ ಸುಟ್ಟಾಕಿ. ಸೈನಾಕು ಕುಪ್ಕೊಂಡಣ್ಣ. ಅವ್ರಿಗೆ ನಾವೇನ್ ತಪ್ಪು ಮಾಡಿದೀವಿ ಅಂತ ಅಜ್ಜಿ ನಮ್ ನೀರ್ನ ಹಾಳು ಮಾಡ್ತಿದ್ದಾರೆ ಎಷ್ಟು. ಎಷ್ಟು ವರ್ಷದಿಂದ ಈ ನೀರ್ ಕುಡಿತಾ ಇದೆಯಾ ನೀನು? 15 ವರ್ಷ ಆಯ್ತಲ್ಲ ಅಜ್ಜಿ. ನಮ್ ದೇವ್ರು ಹೋದ್ಮೇಲೆ ಒಳ್ಳೆ ನೀರೇ ಕುಡ್ದಿಲ್ಲ ನಾವು. ಆ ದೇವ್ರ ವಂಶದಲ್ಲೂ ಒಬ್ಬ ಮಗ ಇದ್ದಾನೆ ಅನ್ನೋದನ್ನ ಮರಿಬೇಡಮ್ಮ.
ಎಲ್ಲೇ ಇದ್ಯಾ? ಸತ್ತೋದ್ಯನೇ? ಓ, ಬಟ್ಟೆ ಒಗಿತಿದ್ಯಾ? ಯಾಕೆ? ನಂದು ಒಂದಷ್ಟಿತ್ತು, ಒಕ್ಕಡೆ. ಕೆಲ್ಸ ನೋಡು, ತಗೋ ಒಣ್ಗಾಕು. ನಂದೇನ್ ಮಾಡ್ಬೇಡ ನೀನು, ನಿನ್ ಮಗನ್ ಸೇವೆ ಮಾತ್ರ ಮಾಡು. ನನ್ ಮಗನ್ಗೆ ನಾನಲ್ದೆ ಇನ್ಯಾರ್ ಮಾಡ್ತಾರೆ ಹೇಳು? ನೀನ್ ಅವನನ್ನ ಬೆಣ್ಣೆ ತರ ಬೆಳ್ಸು, ಅವನು ಆಚೆ ಹೋಗಿ ಎಲ್ರ ಜೊತೆ ಹೊಡ್ದಾಡ್ಕೊಂಡ್ ಬರ್ಲಿ. ಹೊಡ್ದಾಟನ? ಏನಾಯ್ತು? ಅದೇನೋ ಮೀನಿನ ವಿಚಾರ ಅಂತೆ, ಆ ಲೋಕಿಗ್ ಹೊಡ್ದೋನೆ. ಅಂದ್ರೆ ನಿನ್ ಮಗನ ಹತ್ರನೇ ಕೇಳ್ ತಿಳ್ಕೊ. ಫೋನ್ ಮಾಡವನ್ಗೆ. ಅಷ್ಟ್ ದೊಡ್ಡದೇನಾಗಿಲ್ಲ ಬಿಡು, ಬರ್ತಾನೆ ಆಗ್ಲೋ ಈಗ್ಲೋ. ಅವನಿಗೊಂದ್ ಹೆಂಡತಿ ಅಂತ ಇದ್ದಿದ್ರೆ ನೋಡ್ಕೋತಿದ್ಲು ತಾನೆ. ಪ್ರಪಂಚದಲ್ಲಿ ಯಾವ ಮಗ ತಾನೆ ಅಮ್ಮನ್ ಮಾತ್ ಕೇಳ್ತಾರೆ? ನೀನು ಮೊದ್ಲು ಊರ್ನವ್ರ ಮಾತ್ ಕೇಳೋದನ್ನ ಬಿಡು. ನನ್ನೊಂದ್ ಸುತ್ಲು ಊರವ್ರು ಇರ್ತಾರಲ್ವಾ ಯಾವಾಗ್ಲೂ, ಏನ್ ಮಾಡಕ್ಕಾಗತ್ತೆ? ಅವನಿನ್ನೂ ನಿನ್ನವನಾಗಿಲ್ಲ, ತಲೆ ತಿನ್ಬೇಡ, ಹೋಗು. ಯಾವಾಗ ಆಗ್ತಾನೆ ಹೇಳೆ ನಿನ್ ಮಗಂಗೆ? ನಮ್ಮನೇಲಿ ಟಾರ್ಚರ್ ಕೊಡ್ತಿದ್ದಾರೆ ನೋಡೆ. ನಿನ್ಗೂ ವಯಸ್ಸಾಗ್ತಿದೆ, ಒಂದು 2-3 ಮಕ್ಕಳನ್ನ ಕೊಡ್ತೀವಿ, ಆಡಿಸ್ಕೊಂಡಿರುವಂತೆ. ಈಗ ತಾನೇ ಹೇಳಿದ್ಯಲ್ಲ, ಯಾವ ಮಗ ತಾಯಿ ಮಾತ್ನ ಕೇಳ್ತಾನೆ ಅಂತ. ನೀನೇ ಒಪ್ಪಿಸ್ಕೊ. ಈ ದುರಂಕಾರಕ್ಕೆ ಏನು ಕಮ್ಮಿ ಇಲ್ಲ ನಿನ್ ಹತ್ರ. ಹೋಗೆ, ನೀರ್ ಹಾಕ್ಬೇಡ ಇರು ಡಾರ್ಲಿಂಗ್. ಹಾಗೆಲ್ಲ ಕರಿಬೇಡ ನಿನ್ನ. ಕೋಪ ಮಾಡ್ಕೋಬೇಡ, ಒಂದ್ ಮುತ್ಕೊಡೆ. ನಿನ್ ಮಗಂಗ್ ಹೇಳಿರು, ನಾನು ಒಪ್ಲಿಲ್ಲ ಅಂದ್ರೆ ಪಕ್ಕ ನಿನ್ನ ಸಾಯಿಸ್ಬಿಡ್ತೀನಿ ಅಂತ. ಹೊರಡು ಹೊರಡು ಇಲ್ಲಿಂದ, ಹೊತ್ತಾಗತ್ತೆ. ಹೋಗ್ತೀನಿ ನಿನ್ನ ಅಪ್ಪನ್ ಮನೆಗೆ. ಬರ್ತೀನಿ ಡಾರ್ಲಿಂಗ್. ಏನ್ ಮೇಡಮ್ ಅವರು ಗಾಡಿ ಶಬ್ದ ಕೇಳಿನೂ ಆಚೆ ಬಂದಿಲ್ಲ? ಇವತ್ತೇನ್ ಚೆನ್ನಾಗಿ ಮಾಡ್ಬೇಕು ಅನ್ಕೊಂಡಿದ್ಯಾ ಅಡ್ಗೆನ? ಅದೇ ನೋಡ್ಲೆ ಕಾಲೇಜ್ ಹುಡುಗಿ ತರ ಉರ್ಕೊಂಡು. ನಾನಿಲ್ಲಿ ನಿನ್ನ ಮುದ್ದಾಡ್ತೀನಿ, ನೀನ್ ಹೋಗಿ ಎಲ್ಲಾ ಕಡೆ ಹೊಡೆದಾಡ್ಕೊಂಡ್ ಬಾ. ಆಗ್ಲೇ ಕಿವಿಗ್ ಬಿದ್ಬಿಟ್ಟಿದೆ. ಅವಳು ಬಂದಿದ್ಲ? ಹೀಗೆ ಹೊಡೆದಾಡ್ಕೊಂಡು ಓಡಾಡ್ತಾ ಇದ್ರೆ ವಿಷ ಹಾಕ್ಬಿಡ್ತೀನಿ, ತಿನ್ ಸತ್ತೋಗ್ಬಿಡು. ನೀನ್ ಮಾಡಿದ್ರು ಮಾಡ್ಬಿಡ್ತೀಯ? ಹೇಳ್ತೀನಿ ಕೇಳು, ನನ್ ತಪ್ಪಲ್ಲ. ಆ ಲೋಕಿನೇ ಬಂದು ಬಂದು ತಲೆ ತಿಂತಿರೋದು. ಏನ್ ತಲೆ ತಿಂತಾನೆ? ಮಾರ್ಕೆಟ್ಗೆ ಮೀನ್ ಬರ್ತಿಲ್ಲ, ಅಂಗಡಿಗೆ ಹಾಕ್ಸ್ತಿದೀವಿ. ಅವ್ರಿಗಿಂತ ರೇಟ್ ಕಡಿಮೆ ಬೇರೆ ಕೊಡ್ತಿದೀವಿ, ಅದಕ್ಕೆ. ಹೇಳಿಲ್ಲ ಅಂತ ಬೇಡ, ಇನ್ನೊಂದ್ಸರ್ತಿ ಈ ತರ ಹೊಡೆದಾಡೋದನ್ನ ಇಟ್ಕೋಬೇಡ. ಆಯ್ತು, ಅಡ್ಗೆ ಮಾಡು. ನಿಮ್ಮಪ್ಪ ಬರೀ ಮೀನ್ ಸಾರು ಮಾಡೋದನ್ನ ಹೇಳ್ಕೊಟ್ಟಿರೋದು ನಿನ್ಗೆ? ನನ್ನಪ್ಪ ಅಲ್ಲ, ನಿನ್ನಪ್ಪ. ಅಣ್ಣ ಬರ್ಬೋದಾ ನಾಳೆ? ಯಜಮಾನ್ರು ಕರಿತಿದ್ರು. ಬಂದೆ ಅಣ್ಣ. ಪೆಪ್ಪೆನೂ ಕರ್ಕೊಂಡು ಬಂದ್ಬಿಡು. ಸರಿ ಅಣ್ಣ. ಮಂಜಣ್ಣನ ಕಾಲು, ನೀನು ಬರ್ಬೇಕಂತೆ. ಎಲೆಕ್ಷನಲ್ಲಿ ಈ ಸಲ ಟಿಕೆಟು ಯಜಮಾನ್ರಿಗೆ ಸಿಗೋ ಥರ ಇದೆ. ರೋಡ್ ಟೆಂಡರ್ ಕೇಳೋಣ, ಕೊಡ್ತೀನಿ ಅಂದರೆ ಮಾತ್ರ ಸಪೋರ್ಟು, ಇಲ್ವಾ ತಲೆ ಹಾಕೋದೇ ಬೇಡ. ಈ ರೋಡ್ ಟೆಂಡ್ರು, ಮೋರಿ ಟೆಂಡ್ರು ಬಿಡು, ತೊರೆ ತೆಗೆ ಕೇಳು. ಬೇಡ ಅನ್ನೋದ್ರ ಹಿಂದೆನೆ ಯಾವಾಗಲೂ ಯಾಕೆ ಹೋಗ್ತೀಯ? ಅದನ್ನ ಇಟ್ಕೊಂಡು ಏನ್ ಮಾಡ್ತೀಯ? ಮರಳು ತೆಗಿತೀವಿ ಅಂದ್ರೆ 1000 ರೂಲ್ಸ್ಗಳಿವೆ.
ಮರಳ ಮೇಲೆ ಹಣ ಹಾಕಿದ್ರೆ ಮಣ್ಣು ಮುಚ್ಕೊಂಡು ಹೋಗತ್ತಷ್ಟೇ. ನನ್ಗಿಂತ ಜಾಸ್ತಿ ನೋಡಿದ್ಯಾ ನೀನು. ನಮ್ಮವ್ರು ಯಾರು ಹತ್ತವರೆಗೆ ಹಣದ ಬೆಲೆ ಕಟ್ಟಿಲ್ಲ. 15 ವರ್ಷಗಳಾಯ್ತು. ನಮ್ಮಿಂದ ಅವ್ರಿಗೊಂದು ಬೇಕು ಅಂದ್ರೆ ನಮ್ದನ್ ವಾಪಸ್ ಕೊಡ್ಲಿ. ಚೆನ್ನಾಗಿದ್ದೀರಾ ಅಣ್ಣ? ಹೋಮ, ನೀನು? ನಾನು ಚೆನ್ನಾಗಿದ್ದೀನಿ. ಮನೇಲೆಲ್ಲ ಹೇಗಿದ್ದಾರೆ? ಕೇಳ್ಕೊಂಡ್ ಬರ್ತೀನಿ ಈಗ. ನೀನ್ ಸ್ವಲ್ಪ ಹೊತ್ತು ಇಲ್ಲೇ ಕೂತಿರೋ. ಸರಿ ಅಣ್ಣ. ಹುಷಾರ್ ಪೆಪೆ, ಬೇಗ ಬರ್ತೀನಿ. ಆಯ್ತು ನೋಡಿ. ಸ್ಮೋಕ್ ಮಾಡಿದ್ರೆ ಬೇಗ ಸತ್ತೋಗ್ತೀಯಾ. ನಿನ್ಗೆ ಹೇಳ್ತಾ ಇರೋದು, ಬಿಸಾಕು. ಏನೈತೆ? ಏನು ಏನು ಸಿಗರೇಟ್ ಬಿಸಾಕಿದಕ್ ಹಿಂಗಾಡ್ತೀಯಾ? ಓ, ನನ್ಗಿಂತ ಹೆಚ್ಚ ಸಿಗರೇಟು? ಯಾವಾಗ್ಲೂ ಸಿಗರೇಟ್ ಹೊಡ್ಕೊಂಡು ಸಾಯ್ತಾನೆ. ಯಾವ ಬೋಳಿ ಮಗ ಕಲ್ಸೋದೋ ಇದನ್ನ. ಸುಮ್ನೆ ಒಂದನ್ ವೇಸ್ಟ್ ಮಾಡ್ದಲ್ಲ. ನಿಮ್ಮಪ್ಪ ಕೊಡ್ತಾನ ಕಾಸು? ತುಂಬಾ ವರ್ಷ ಕಾದಿದ್ದೀನಿ. ಇನ್ ಕಾಯಕ್ಕಾಗಲ್ಲ ನನ್ಗೆ. ಮನೇಲಿ ಯಾರನ್ನಾರು ತೋರಿಸ್ತಾರೆ, ತಾಳಿ ಕಟ್ಟಿಸ್ಕೊ. ಆಮೇಲೆ ನನ್ನ ಇಟ್ಕೋತ್ಯಾ? ನೀನು ಮಾಂಸ ಕತ್ತರಿಸೋ ಜಾಗಕ್ಕೆ ಹೋಗಿ ಬಂದಿದ್ಯಲ್ಲ, ಎಷ್ಟು ಅನಿಷ್ಟ. ಅಲ್ಲಿರೋ ಜನನು ಮನುಷ್ಯರೇ ಅಲ್ವಾ? ಅಲ್ಲಿಗೆ ಹೋಗೋದ್ರಲ್ಲಿ ಅನಿಷ್ಟ ಏನಿದೆ? ಮುಚ್ಚು ಬಾಯಿ. ಎಲ್ರೂ ಮನುಷ್ಯರೇ, ಆದ್ರೂ ಎಲ್ಲದಕ್ಕೂ ಒಂದು ಜಾತಿ, ಒಂದೊಂದು ಕಸುಬು ಅಂತ ಇರುತ್ತೆ. ಅಷ್ಟು ಬುದ್ಧಿ ಇಲ್ದೆ ನಮ್ ಹಿರಿಯರು ಇದನ್ನೆಲ್ಲ ಮಾಡಿರಲ್ಲ. ನಿಮ್ ಹಿರಿಯರ್ ಮಾಡಿರೋದು 4 ಕಸ್ಬು 4 ಜಾತಿ. ಅದಾದ್ಮೇಲೆ ಅದನ್ನ ಒಂದೊಂದೇ ಹರಿದು ಹಂಚಿ ಗುಂಪು ಮಾಡ್ಕೊಂಡು ಆಚೆ ಬಂದವರು ನಿಮ್ಮಂತವ್ರು. ನೋಡು, ಇದಕ್ಕೆ ಹೆಣ್ಮಕ್ಳಿಗೆ ವಿದ್ಯೆ ಕಲಿಸಬಾರ್ದು ಅನ್ನೋದು. ನಾವು ತಲಾಂತರಗಳಿಂದ ಮಡಿ ಮೈಲಿಗೆ ಅಂತ ನಡೆಸ್ಕೊಂಡು ಬರೋದು, ಇವ್ರು ತಲಾಹಟೆಯಿಂದ ಸರ್ವನಾಶ ಮಾಡೋದು. ಅದೇನಾಗುತ್ತೋ ನೋಡೋಣ ಬಿಡಪ್ಪ. ಹೇಗಿದೆಯಾ ಪ್ರದಿ? ಸುನೀತಾ ಆರಾಮ? ಅಮ್ಮ ಚೆನ್ನಾಗಿದ್ದಾರೆ ಯಜಮಾನ್ರೆ. ಯಜಮಾನ್ರೆ, ಏನೋ ಕರ್ಸಿದ್ರಿ, ಏನ್ ವಿಷಯ? ನಿಮ್ಗೆ ಗೊತ್ತಿಲ್ಲದೆ ಇರೋದೇನ್ರು? 25ನೇ ವಯಸ್ಸಲ್ಲೇ MLA ಆದವ್ ನಾನು. ರಾಯಪ್ಪನ ಸಾವು. ಯೋಚನೆ ಮಾಡಬೇಡ ಬಿಡು. ಸದಾ ಓಟ್ ಹಾಕೋರು ಯಾರು ಇಲ್ಲ ಇಲ್ಲಿ. ಮತ್ತೆ ಗೆಲುವು ನೋಡೋಕ್ಕಾಗಲಿಲ್ಲ ನನಗೆ. ನಿಮ್ಮ ಜನಗಳೇ ಕೈ ಕೊಟ್ರು. ಈ ಸತಿ ಮಂಜನ್ ನಿಲ್ಲಿಸ್ತಾ ಇದ್ದೀನಿ. ಮಂಜನ್ನ ನಿಲ್ಸಿರೋದು ಮಂಜ ಬೇರೆಯವನಲ್ಲ, ನಿಮ್ಮವನೇ. ಅವನ್ ಜನ ಓಟ್ ಹಾಕಿದ್ರೆ ಸಾಕಲ್ವಾ? ಗೆಲ್ಸ್ಕೊಡ್ಬೇಕು. ಮನ್ಸಿಂದ ನಾವು ನಿಮ್ಮ ಪರನೇ ಯಜಮಾನ್ರೆ. ಆದ್ರೆ ನಮಗ್ ಬೇಕಿರೋದನ್ನ ನೀವು ಕೊಡ್ತಿಲ್ವಲ್ಲ. ಆ ತೊರೆ ಮುಚ್ಚಿದ ಮೇಲೆನೆ ಇಲ್ಲಿನ ಭತ್ತದ ಪೈರುಗಳಿಗೆ ನೀರು ಹೋಗಿತ್ತು. ಮೊದಲು ರಕ್ತದಲ್ಲಿ ಬೆಳೀತಿದ್ರು. ಎಲ್ಲರಿಗೂ ಒಳ್ಳೇದಾಗಬೇಕು. ಗೆದ್ದವರು ಕಾಲನಿ ಕಡೆ ನೋಡ್ತಿಲ್ಲ. ಕಾಡ್ ಜನ ಸಾಯ್ತಿದ್ದಾರೆ. ನಮ್ಮವ್ರ ಮನೇಲಿ ಹತ್ತೋ ಬೆಳಕು ಕೂಡ ಅವರೇ ದುಡ್ಡು ತೊಗೊಂಡಿರೋದು.
ನಮ್ಮ ತೊರೆ ನಮ್ಮ ಕೈ ಕೊಡೋಕೆ ಹೇಳಿ. ನಮಗೂ ಆಸೆ ಇದೆ ಎಲ್ರ ಮುಂದೆ ನಾವು ಕೂತ್ಕೋಬೇಕು ಅಂತ. ಇನ್ನು 7 ತಿಂಗಳಲ್ಲಿ ಎಲೆಕ್ಷನ್ ಬರ್ತಿದೆ. ಇನ್ನೊಂದು ತಿಂಗಳು ಒಳಗಡೆ ನಾನು ತೊರೆ ಬಿಡಿಸ್ಕೊಡ್ತೀನಿ. ನೀರು ನೋಡಿ ಬೇಜಾರಾಗಿರ್ಬೇಕು ಎಲ್ರಿಗೂ, ಅದಕ್ಕೆ ರಕ್ತ ಕೇಳ್ತಿದ್ದಾರೆ. ಆದರೆ 2 ವಿಚಾರ. ಮೊದಲನೇದು, ತೊರೆ ವಿಚಾರದಲ್ಲಿ ಯಾವುದೇ ಗಲಾಟೆಗಳಾಗಬಾರ್ದು. 2ನೇದು, ನಾನು ಮುಂದೆ ನಿಂತ್ಕೊಳ್ಳೋರಿಗೆ ಠೇವಣಿ ಉಳಿಬಾರ್ದು. ತೊರೆ ತೆಗಿಯಕ್ಕೆ ಮಂಜಣ್ಣ ಹೂ ಅಂದಿದ್ದಾರೆ. ತೊರೆ ತೆಗಿತಿದಾರಂತೆ. ಪೆಪೆದ ಅದು 3 ಜನನು ಕೇಳ್ಬೇಕು ತಾನೆ. ಆ ನೀರು ಮತ್ತೆ ರಕ್ತ ಕೇಳ್ತಾ ಇದೆ. ನೋಡೋಣ ಮತ್ತೆ ಯಾರ್ಯಾರನ್ನ ಹೇಗೆ ಎಲ್ಲಿ ಸೇರಿಸುತ್ತೆ ಅಂತ. ತೊರೆ ತೆಗಿತಿದಾರಂತೆ. ತೊರೆ ಮುಚ್ಚಕ್ಕೆ ಹೇಳು. ಮತ್ತೆ ಯಾವತ್ತೂ ತೆಗೆದ್ ಬೇಡ. ನನ್ನಪ್ಪ ಮಾಡಿದ ಒಂದು ತಪ್ಪಿಂದ ಕನಸಲ್ಲ ಮುಂದೆ ನಿಂತ್ಕೊಳ್ಳೋ ಯೋಚನೆ ಕಂಡು ಪೋಳಿ ಮಕ್ಕಳೆಲ್ಲ ನಮಗ್ ಗೆಲುವಿನ ಭಿಕ್ಷೆ ಕೊಟ್ಟು ಕುಟುಂಬ ನಿಮ್ದು ಗೆಲ್ಲಕ್ ಶುರು ಮಾಡಿದ್ರು. ವಿಷಯ ಗೊತ್ತಾಯ್ತಲ್ವಾ? ಖುಷಿನಾ? ಅದನ್ನ ನೀವ್ ಹೇಳ್ಬೇಕು. ತುಂಬಾ ಖುಷಿ ಆಗ್ತಿದೆ. ಅಷ್ಟು ಸಾಕು ನಂಗೆ. ಸದಾ ಮಂಜ ಗೆದ್ದ ಮೇಲೆ ನಮ್ಮ ಜನರಿಗೆ ಕೆಲಸ ಮಾಡಿಕೊಡ್ತಾರೆ ಅನ್ಕೋತೀಯ? ನೋಡೋಣ, ಅವ್ರ ಕೈಗೂ ಒಂದ್ಸಲಿ ಕೊಟ್ಟು. ನಮ್ಮ ತೊರೆ ಸಿಗ್ತಿದೆ, ನೀವು ಖುಷಿಯಾಗಿದ್ದೀರಾ. ನಮ್ದು ನಮ್ಮ ಹತ್ರ ಇದ್ಮೇಲೆ ನಮ್ಮವ್ರಿಗೇನು ಬೇಕೋ ನಾವೇ ಮಾಡ್ಕೋಬೋದು. ನಮ್ಮದು ನಮ್ಮವರು. ಒಂದೊಂದ್ಸಲ ನಿನ್ನ ಪೆಪ್ಪೆನ ಇಲ್ಲ ರಾಯಪ್ಪನ ಅನ್ಸತ್ತೆ. ಬಸ್ತಿ ಸುಮಾರು ವರ್ಷಗಳ ಹಿಂದೆ ಊರುಗಳ ಮಧ್ಯೆ ಹಾದು ಹೋಗುತ್ತಿದ್ದ ಒಂದು ತೊರೆಲಿ ಬಸ್ತಿಯ ಮಲಬಾರಿ ಮರಳು ತೆಗೆದಿದ್ದ. ಪ್ಲೇಗ್ಗೆ ಬಸ್ತಿಗೆ ವಲಸೆ ಬಂದ ರಾಯಪ್ಪ ಮತ್ತು ಆತನ ಜನರು ಅಲ್ಲಿ ಬದುಕು ಕಟ್ಕೊಳ್ಳೋದಿಕ್ಕೆ ಮಲಬಾರಿ ಬಳಿ ಹೋಗಿ ನಿಲ್ತಾರೆ. ಭಿಕ್ಷೆ ಎನ್ನುವಂತೆ ಮಲಬಾರಿ ರಾಯಪ್ಪನಿಗೆ ಒಂದು ಚಿಕ್ಕ ಜಾಗ ನೀಡುತ್ತಾನೆ. ಅದು ಬದಲಾಗುತ್ತಾ ಬದನಾಳಾಗುತ್ತದೆ. ಬಸ್ತಿ ಮತ್ತು ಬದನಾಳು. ಆ ಜಾಗಕ್ಕೆ ದಕ್ಷಿಣೆ ಅನ್ನೋ ರೀತಿ ಮಲಬಾರಿ ಆ ಜನರನ್ನ ಬಳಸಿ ಮೊದಲಿಗಿಂತನೂ ಹೆಚ್ಚು ಮರಳನ್ನು ತೊರೆಯಲ್ಲಿ ತೆಗೆದಿರ್ತಾನೆ. ರಾಯಪ್ಪನ ಜನ ಮಾಡ್ತಿದ್ದ ಕೆಲಸಕ್ಕೆ ಪ್ರತಿಫಲವಾಗಿ ಇಲ್ಲ, ಅವರು ಪ್ರತಿಫಲ ಬಯಸೋ ಆಗಿರಲಿಲ್ಲ. ಉಳಿಯೋದಕ್ಕೆ ನೆಲ ಸಿಕ್ಕಿದ್ದೇ ಹೆಚ್ಚಾಗಿತ್ತು. ಬರೀ ನೆಲದಿಂದ ಹೊಟ್ಟೆ ತುಂಬಲ್ಲ ಅಂತ ಗೊತ್ತಿದ್ದ ರಾಯಪ್ಪ ಮತ್ತು ಆತನ ತಂಗಿಯ ಗಂಡ ಬಾಗಪ್ಪ ಬದನಾಳಿನಲ್ಲಿ ಹರಿತಿದ್ದ ಆ ತೊರೆಯ ಮತ್ತೊಂದು ಭಾಗದಲ್ಲಿ ಮರಳನ್ನು ತೆಗೆಯೋಕೆ ಶುರು ಮಾಡ್ತಾರೆ. ಅವರು ಬದುಕಿಗಾಗಿ ಮುಟ್ಟಿದ ನೀರು ಮಲಬಾರಿಯೂ ಸೇರಿ ಕೆಲ ಮೇಲ್ಜಾತಿ ಜನಕ್ಕೆ ವಿಷವಾಗಿ ಕಾಣುತ್ತದೆ. ರಾಯಪ್ಪನನ್ನು ದೇವರಾಗಿ ಕಂಡ ಜನಗಳಿಗೆ ಅಮೃತವಾಗಿ. ರಾಯಪ್ಪನ ಕೈಗೆ ಆ ತೊರೆಯ ನೀರು ತಾಕಿದ ಮರುಕ್ಷಣ ಮಲಬಾರಿ ಮತ್ತು ರಾಯಪ್ಪನ ಕುಟುಂಬಗಳ ಮಧ್ಯೆ ಗಲಾಟೆಗಳು ಶುರುವಾಗುತ್ತೆ. ಅದು ಕೇವಲ ಗಲಾಟೆಗಳಾಗಿರಲಿಲ್ಲ, ಯುದ್ಧಗಳು. ಬಸ್ತಿ ಬದನಾಳಿನ ನಡುವೆ ಹರಿತಿದ್ದ ಆ ತೊರೆಯ ಮರಳಿಗೋಸ್ಕರ ನಡೆದ ಯುದ್ಧಗಳು. ಮಲಬಾರಿಯ ಮರ್ಯಾದೆಗಾಗಿ, ರಾಯಪ್ಪನ ಬದುಕಿಗಾಗಿ. ಮಲಬಾರಿ ರಾಯಪ್ಪನಿಂದ ಅವರ ಮಕ್ಕಳಾದ ಧರ್ಮ, ಮಲ್ಪೆಗೂ. ಒಂದು ರಾತ್ರಿ ಮಲಬಾರಿ ತನ್ನ ಹುಡುಗರನ್ನು ಬಿಟ್ಟು ಬದನಾಳಿನ ಹೆಂಗಸು ಮಕ್ಕಳನ್ನು ಕೊಲ್ಲಿಸುತ್ತಾನೆ. ಅದರಲ್ಲಿ ರಾಯಪ್ಪನ ಹೆಂಡತಿ ಕೂಡ ಇರ್ತಾಳೆ. ಆ ಕೋಪಕ್ಕೆ ರಾಯಪ್ಪನ ಮಗ ಧರ್ಮ ಮತ್ತು ಆತನ ಸ್ನೇಹಿತ ಗುಣ ಬಸ್ತಿಗೆ ನುಗ್ಗಿರ್ತಾರೆ. ಬೇರೆ ಯಾರ ಸಾವು ಬೇಕಾಗಿರೋಲ್ಲ ಅವರಿಗೆ.
ಕೇವಲ ಮಲಬಾರಿ ತಲೆನ ಕತ್ತರಿಸಿ ಬಸ್ತಿಯ ಊರಾಚೆ ನೇತಾಕಿರ್ತಾರೆ. ತಂದೆಯ ಸಾವಿಗೆ ಸೇಡು ಅನ್ನೋ ಥರ ಮಲ್ಪೆ ರಾಯಪ್ಪನನ್ನು ಕೊಂದಿರ್ತಾನೆ. ಬದನಾಳಿನ ದೇವರಾದ ರಾಯಪ್ಪನ ಸಾವು ಎಲ್ಲಾಗಿತ್ತು, ಹೇಗಾಗಿತ್ತು ಅನ್ನೋದು ಮಾತ್ರ ಯಾರಿಗೂ ಗೊತ್ತಿರಲಿಲ್ಲ, ಇನ್ನೂ ಗೊತ್ತಿಲ್ಲ. ಎಲ್ಲ ಮರೆತಂತೆ ನಟಿಸ್ತಿರೋ ಈ ಕಥೆಗಳನ್ನ ರಾಯಪ್ಪನ ಬಾಲ್ಯ ಸ್ನೇಹಿತ ಮತ್ತು ತಂಗಿಯ ಗಂಡ ಬಾಗಪ್ಪ ಹಂಚುತ್ತಾ, ಕಾಪಾಡುತ್ತಾ, ಕದಡುತ್ತಾ ಮುಂದುವರಿಸ್ತಿದ್ದಾರೆ. 2 ಕುಟುಂಬಗಳು ಮರೆತಿದ್ವು, ಸಮಯ ಮರೆಸಿತ್ತು. ಎಲ್ರಿಗೂ ಗೊತ್ತಿರೋ ವಿಷಯನೇ. ಪ್ರೀತಿಗೆ ತಿರುಗಿದಿರೋ ದ್ವೇಷಕ್ಕೆ ಕೊನೆನೇ ಇಲ್ಲ ಅಲ್ವಾ? ಶೀತ ಬೇರೆ ಆಗಿದೆ. ಇನ್ನು ಎಷ್ಟು ಪೇಪರ್ ಇದಾವೆ ಪುಟಿ? ಇನ್ನು ಎಷ್ಟಾದ್ರೂ ಇರ್ಲಿ. ಏನ್ ನಡೀತು ನಿಮ್ ಸಂಪ್ರದಾಯ ಸಂಪುಟ ಸಭೆಲಿ? ಸಭೆನೂ ಇಲ್ಲ, ಏನೂ ಇಲ್ಲ. ನಾನು ಯಾಕೆ ಅವ್ರ ಜೊತೆ ಚರ್ಚೆಗೆ ಹೋಗ್ಲಿ? ನಿನ್ನ ಮಾತಿನೇಟು ಸರಿಯಾಗಿ ತಗಲಿದೆ. ಮತ್ತೆ ತಲೆ ಬುಡ ಇಲ್ದೆ ಮಾತಾಡಿದ್ರೆ ಸುಮ್ಮನೆ ಇರ್ಬೇಕಾ? ನೀನ್ ಮೊದ್ಲಿಂದ ಮಾತಾಡಿದ್ರೆ ನಾನ್ ಮಾತಾಡೋ ನೀಡೇ ಇರ್ತಿರ್ಲಿಲ್ಲ. ಪುಟ್ಟಿ, ಇವತ್ತು ಮಧ್ಯಾಹ್ನ ನಿಮ್ಮ ತಾತ ಸದಮರ್ಶಿನ ಕರೆಸಿದ್ರು. ಓದಾಯ್ತು, ಕೆಲಸ ಸಿಕ್ಕಾಯ್ತು, ಇನ್ನೂ ಏನು ಕಣಿ ಕೇಳೋದು ಅಂತ ಸಂಬಂಧ ಹುಡುಕ್ತಿದ್ದಾರೆ. ಅಮ್ಮ, ನನಗೊಂದಷ್ಟು ಕನ್ಸುಗಳಿವೆ. ಅದಾದ್ಮೇಲೆನೆ ಮದ್ವೆ ಮತ್ತೊಂದು. ಕನಸು ಕಾಣೋ ವಯಸ್ಸೆಲ್ಲ ಮೀರಿದೆ. ನಿಮ್ಮಮ್ಮ ನನ್ನ ಕೈ ಹಿಡಿದಾಗ ಅವಳಿಗೆ ಬರೀ 14 ವರ್ಷ. ಹಾಗೆ ನೋಡಿದ್ರೆ ಈ ವಯಸ್ಸಿಗೆ ನಿನ್ಗೆ 2-3 ಮಕ್ಳು ಇರ್ಬೇಕಿತ್ತು. ಇನ್ ಮುಂದೆ ಇವೆಲ್ಲ ನಡೆಯೋಲ್ಲ. ಬರೋ ಶ್ರಾವಣಕ್ಕೆ ಮದುವೆ ಅಷ್ಟೇ. ನಿನ್ ಗಂಡಂಗ್ ಹೇಳ್ಬಿಡು, ನನ್ ತಲೆ ತೆಗೆದ್ರು ನಾನು ಒಪ್ಪಲ್ಲ ಅಂತ. ನೀನು ಒಪ್ಲಿಲ್ಲ ಅಂದ್ರೆ ಅವ್ರ ಮನುಷ್ಯರೇ ಆಗಿರಲ್ಲ. ಈಗ್ಲೂ ಏನಲ್ಲ. ಸರಿ ಬಿಡು, ದಿನ ಸಾಯೋರ್ಗೆ ಅಳೋರ್ ಯಾರು? ಊಟಕ್ಕೇನ್ ಮಾಡಿದ್ಯಾ? ಮುದ್ದೆ ಮೀನ್ ಸಾರು. ನಿನ್ ಗಂಡ ನಿನ್ ಮಾವಂಗೆ ಹೇಳ್ಗಿಳ್ಬಿಟ್ಯಾ? ಅದ್ರಲ್ಲೇ ವಿಷ ಹಾಕೊಟ್ಬಿಡ್ತಾರ ನಮ್ಮಿಬ್ರಿಗೂ. ಅದು ನಿಜ. ಅದು ಧರಣಿ ಮೇಡಮ್ ಬಂದ್ರಾ ಸರ್? ನೆಕ್ಸ್ಟ್ ಕ್ಲಾಸ್ ನಂದೇ ಇದೆ. ಅವ್ರು ಸ್ವಲ್ಪ ಹಾಗೇನೆ ಬರ್ತಾರೆ ಬಿಡಿ. ನೀವ್ಯಾಕೆ ಇಷ್ಟೊಂದು ಚಿಂತಾ ಇದ್ದೀರಾ? ಏನಿಲ್ಲ ಸರ್, ಸ್ವಲ್ಪ ಥಂಡಿ ಆಗಿದೆ ಅಷ್ಟೇ. ಅಟ್ಲೀಸ್ಟ್ ಟ್ಯಾಬ್ಲೆಟ್ ತರಿಸ್ಕೊಡ್ಲಾ? ತಗೊಂಡು ಲಂಚ್ ಅವರಲ್ಲಿ ಸ್ವಲ್ಪ ಮಲಗಿ ರಿಲ್ಯಾಕ್ಸ್ ಆಗುತ್ತೆ. ಈ ನೆಗಡಿ ಎಲ್ಲ ಚಿಟ್ಕೆ ಹೊಡೆಯೋಷ್ಟ್ರಲ್ಲಿ ಹೋಗಲ್ಲ, 2-3 ದಿನ ಆದ್ರೂ ಬೇಕು. ಈ ಧರಣಿ ಮೇಡಮ್ ಬರಲ್ಲ ಅನ್ಸುತ್ತೆ. ಮೇಡಮ್ ಚಾಕ್ ಪೀಸ್. ಏನ್ ಮಾಡ್ತಿದ್ದೀರಾ ನೀವಿಬ್ರಿಲಿ? ಈ ಸಲ ಶಾಸನ ನಿಮ್ದ? ನೀನ್ ತೊರೆ ಹಿಡಿತಿರೋದು ನನಗಂತೂ ಇಷ್ಟ ಇಲ್ಲ. ಎಲೆಕ್ಷನ್ ಇದೆ, ಶಾಸನ ಇದೆ, ಗೊತ್ತಿಲ್ಲ ಏನೇನಾಗುತ್ತೆ ಅಂತ. ಇಷ್ಟು ದಿನ ಶೆಟ್ರ ಕಡೆ ಇದ್ವಿ ನಾವು, ತಿರುಗ್ಸಕ್ಕಾಗಲ್ಲ. ನಂಬೇಡ ಆಸಾದಂಗೆ 2 ನಾಲ್ಗೆ. ಎಷ್ಟು ದಿನ ಅಂತ ಇಲ್ಲೇ ಇರ್ತೀಯಮ್ಮ? ಪ್ರಶ್ನೆ ಓದಿರೋದು ನೀನು. ಅದನ್ನ ಓದಿರಕ್ಕಾದ್ರೂ ಆಚೆ ಹೋಗಿ ಜನಕ್ಕೆ ಒಳ್ಳೇದು ಮಾಡ್ಬೇಕಲ್ವಾ? ಕೈಯಲ್ಲಿ ಹಿಡಿಯೋ ಪೆನ್ ನಮ್ದಾಗಿದ್ರೆ ಮಾತ್ರ ಅಣ್ಣ ಒಳ್ಳೇದು ಮಾಡೋಕ್ಕಾಗೋದು.
ಆ ಪೆನ್ ನಮ್ದಲ್ಲ. ಈಗ ಪೆನ್ ಇಟ್ಕೊಂಡಿರೋರು ಎಲ್ರಿಗೂ ಗೊತ್ತು. ಹೊಟ್ಟೆಪಾಡು ಹೇಗೋ ನಡೆಸ್ತಿದ್ದಾರೆ. ಇವ್ರಮ್ಮ ಹೆಂಗ್ ಸತ್ತಿದ್ದು? ಒಲೆ ಏನೋ ಆಗಿ ಮನೆಗೆ ಬೆಂಕಿ ಹತ್ಕೊಂತು. ಕಾಲೋನಿಯಲ್ಲಿ ಹೆಚ್ಚು ಕಮ್ಮಿ 100 ಮನೆಗಳಿವೆ. ಇಷ್ಟಾದರೂ ಒಂದು ಹಾಸ್ಪಿಟಲ್ ಕಟ್ಸ್ಕೊಳಕ್ಕಾಯ್ತಾ ನಿಮ್ಗೆ? ಇಲ್ಲಿ ಹಾಸ್ಪಿಟ್ಲು ಅಂತ ಇದ್ದಿದ್ರೆ ಇವ್ರಮ್ಮ ಬದುಕಿರೋರು. ಅವ್ರನ್ನ ಸಾಕಕ್ಕೆ ಇವಳು ಆಚೆ ಹೋಗಿ ಕೆಲಸ ಮಾಡ್ತಿದ್ಲು. ಅಣ್ಣ, ವಿಷಯ ಗೊತ್ತೈತೇನೋ? ನಿಮ್ಮಂತ ಶಿಕ್ಷಕರು ಹೇಳ್ಕೊಡ್ಬೇಕು, ಹೆಣ್ಣನ್ ಪೂಜಿಸಿ ಹೆಣ್ಣನ್ ಗೌರವಿಸಿ ಅಂತ. ಹೇಳ್ಕೊಡೋ ಥರ ನೀನು ನಡ್ಕೋ. ಗುರುಗಳು ನಡೆಯೋ ದಾರಿಲೇ ಮಕ್ಕಳು ಭವಿಷ್ಯ ಕಾಣೋದು. ಗಂಡಸ್ರ ಕಣ್ಣಲ್ಲಿರೋ ಆಸೆ ಕೈವರೆಗೂ ಬಂದ್ರೆ ತಪ್ಪಾಗುತ್ತೆ. ಆ ಗಂಡಸ್ಗೂ ಆ ಗಂಡಸಿರೋ ಸಮಾಜಕ್ಕೂ. ಅವ್ರಿಗೆ ನಾವು ನೆಮ್ಮದಿಯಾಗಿರೋದೇ ಇಷ್ಟ ಇಲ್ಲ ಅಲ್ವಪ್ಪ? ಏನೂ ಆಗಿಲ್ಲ, ನೀನು ಇದನ್ನೇ ದೊಡ್ಡದು ಮಾಡಬೇಡ. ನೀವು ಮೊದ್ಲೋಗಿ ಸ್ನಾನ ಮಾಡ್ಕೊಂಬನ್ನಿ. ನಿಮ್ಗೆ ಹೇಳಿದ್ದು ಎದ್ ನಡೀರಿ. ಇಪ್ಪತ್ತೆರಡು ವರ್ಷದಿಂದ ಸತ್ತು ಬದುಕ್ತಿದೀವಪ್ಪ. ಅವ್ರಿಗಿನ್ನೇನು ಬೇಕಂತೆ? ನಿಮ್ಮನ್ನು ಹೀಗೆ ಕೂರಿಸಿ ನಮ್ಮ ಸಂತೋಷ ಕಿತ್ಕೊಂಡ್ರು, ನೆಮ್ಮದಿ ಕಿತ್ಕೊಂಡ್ರು. ಅವ್ರಿಗಿನ್ನೂ ಸಾಕಾಗಿಲ್ವಂತ? ನೀವೀಗಾದ್ಮೇಲೆ ನಮ್ಮ ನಗುನೇ ಸತ್ತು ಹೋಗಿದೆ ಅಪ್ಪ. ಅಳ್ಬೇಡಮ್ಮ, ನೀನ್ ಹತ್ರ ನನಗೂ ಅಳು ಬರುತ್ತೆ. ಇಲ್ಲಪ್ಪ, ನಾನು ಅಳಲ್ಲ. ನಿಮ್ಮ ಮಗಳು ಅಳ್ತಾಳ? ನಾನು ಅಳಲ್ಲಪ್ಪ. ನಮ್ಮನೇಲೂ ಗಂಡಸರಿದ್ದಾರೆ ಅಂತ ಅವ್ರಿಗೆ ತೋರಿಸ್ಕೊಡ್ಬೇಕು. ನರ್ತು ಇದಾನಪ್ಪ, ನಿಮ್ಮ ಮಗ, ನನ್ನ ತಮ್ಮ. ಮೊದ್ಲಪ್ಪ ಈ ಗಂಡ ನಾವು ಸುಮ್ಮನೆ ಇರ್ತೀವಿ ಅಂತ ಅನ್ಕೊಂಡು ನಮ್ಮನ್ನು ಕೆಣಕ್ತಾನೆ ಇದಾರಪ್ಪ ಅವರು. ಬಾವೇಲಕ್ಕ ಸ್ನಾನಕ್ಕೆ ಕಳ್ಸಿದೀನಿ ಕಣೋ. ಮತ್ ಮುಟ್ತಾ ಇದಾರಲ್ಲ ಅವ್ರು ನಮ್ಮನ್ನ ಕೇಳೋಕ್ ಯಾರು ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದಾರೆ ನರ್ತವ್ರು. ಮೊದಲು ಅಳೋದ್ ನಿಲ್ಸು, ನಾನಿದ್ದೀನಿ.
ಎಲ್ಲ ಕೇಳ್ತೀನಿ. ಇಲ್ಲಿ ನೋಡಕ್ಕ, ತಾತ ಮಾವ ಅಪ್ಪ ಬಾವ ಎಲ್ಲದಕ್ಕೂ ಕೇಳ್ತೀನಿ, ಎಲ್ರನ್ನೂ ಕೇಳ್ತೀನಿ. ಬಿಡಬೇಡ ನರ್ತು ಅವರನ್ನ, ಬಿಡಬೇಡ. ಬಿಡಲ್ಲ, ಒಬ್ರು ಬಿಡಲ್ಲ. ನಮ್ಮ ಅಕ್ಕನ ಕಣ್ಣಲ್ಲಿ ನೀರು ನೋಡಿರ್ಲಿಲ್ಲ ಇದುವರೆಗೂ. ಆ ಮಗ ಪೆಪ್ಪೆನ್ ಬಿಡಲ್ಲ ನಾನು. ಶೆಟ್ರ ಹತ್ರ ಮಾತಾಡ್ತೀನಿ. ಪಂಚಾಯತಿ ಕಡೆಯಿಂದ ಏನಾದ್ರು ಹೇಳಿಸ್ಬೋದಾ ಅಂತ ನೋಡ್ತೀನಿ. ಸರಿ. ವಯಸ್ಸಿಗೆ ಬಂದ್ ಫಿಗರ್ಸ್ ಎಲ್ಲ ಏನ್ ಮಾಡ್ತಿದ್ದೀರಾ ಇಲ್ಲಿ? ಗಂಡ್ ಕೇಳ್ಕೊಂಡ್ ಬಂದಿದ್ದಾರೆ, ಮದ್ವೆ ಆಗ್ತೀಯ ನೋಡು. ಸರಿ, ನಾನ್ ಮಾತಾಡ್ತೀನಿ, ನೀವೆಲ್ಲ ಹೊರಡಿ. ಬರ್ತೀವಿ. 2 ದಿವಸದಿಂದ ಮನೆಗ್ ಜ್ಞಾಪಕನೇ ಬಂದಿಲ್ಲ ಅಲ್ವಾ ನಿನ್ಗೆ? ನಾನು ಅಲ್ಲಿಲ್ಲ ಅಂದ್ರೆ ಕೆಲ್ಸ ಆಗಲ್ಲ. ನಮ್ ತೊರೆ ತೆಗಿತಿದಾರಮ್ಮ. ನನಗ್ ಭಯ ಆಗ್ತಾ ಇದೆ. ಇವನ್ಗೂ ನೀನ್ ಹಾಗೆ ತೊರೆ ಮೇಲೆ ಎಲ್ಲ ಆಸೆ ಬಂದ್ಬಿಡುತ್ತೋ ಅಂತ. ಮಂಜಣ್ಣ ಹೇಳಿದ್ರು ತೊರೆ ತೆಗಿಸ್ತಾರಂತೆ, ಎಲೆಕ್ಷನ್ಗೆ ಸಪೋರ್ಟ್ ಮಾಡ್ಬೇಕಂತೆ. ಅದು ಆಸೆ ಆಗಿರೋಲ್ಲ, ಅನಿವಾರ್ಯತೆ ಆಗಿರುತ್ತೆ. ಬೇಡ ಪ್ರದಿ, ನಮ್ಗದ್ ಸರಿ ಬರಲ್ಲ. ಎಲ್ಲದಕ್ಕೂ ಹಿಂಗೆ ಹೇಳ್ಬೇಡ ನೀನು. ನನಗಿದು ಇಷ್ಟ ಇಲ್ಲ, ನೀನ್ ಅದ್ರ ತಂಟೆಗೆ ಹೋಗ್ಬೇಡ. ಆ ಅನಿವಾರ್ಯತೆ ಯಾವತ್ತೂ ಬರದೇ ಇರಲಿ. ಬಾ ಪ್ರದಿ, ಊಟ ಮಾಡೋಣ. ನಮಗ್ ಬೇಕಾಗಿರೋದನ್ನ ತೊಳಕ್ ಬಿಡ್ಬೇಡ ನೀನು. ಅಪ್ಪಂಗೂ ಮಾಮಂಗೂ ಇದನ್ನೇ ಹೇಳ್ತಿದ್ದೆ. ಯಾರ್ ಕೇಳಿದ್ರಿ ನನ್ ಮಾತ್ನ? ಕಳ್ಕೊಂಡವ್ರಿಗೆ ಗೊತ್ತು ನೋವೇನು ಅಂತ. ಕೆಟ್ಟದ್ ಯೋಚನೆ ಮಾಡ್ತಿಲ್ಲ ನಾನು. ನನ್ ಕಣ್ಮುಚ್ಚೋವರ್ಗಾದ್ರೂ ಅದರ ತಂಟೆಗೆ ಹೋಗ್ಬೇಡ. ಅದು ಬರೀ ಸ್ಮಶಾನ ಪ್ರದಿ. ಕೆಳಗಿಳ್ಕೊಂಡು ಹೋದ್ರೆ ಅಲ್ಲಿ ಸಿಗೋದು ಅದ್ರ ಹಿಂದೆ ಬಿದ್ದ ಜನಗಳ ಹೆಣಗಳ ಮಾತ್ರ. ಏನೇನೋ ಮಾತಾಡ್ಬೇಡ ನೀನು. ನಾನೋಗಿ ಶಾಸನ ಮುಗಿಸ್ಕೊಂಡು ಬರ್ತೀನಿ. ನಂಗೆ ಇಷ್ಟ ಇಲ್ದಿರೋ ಕೆಲಸ ಮಾಡಬೇಡ ಕಣು. ರಾತ್ರಿ ಬರ್ತೀನಿ, ಮಾತಾಡೋಣ. ಅಕ್ಕ ಏನಂದ್ರು? ಏನಂತಾರೆ? ಬೇಡ ಅಂತಿದ್ರು. ಇಷ್ಟು ವರ್ಷ ಕಾದಿದ್ದು ಸಿಗೋ ಟೈಮಲ್ಲಿ ಎಲ್ಲ ಹಾಳು ಮಾಡ್ಕೊಂಡ್ಬಿಡ್ತೀಯ. ಏನಾಯ್ತು ಈಗ? ವೀರೇಶು ಮಲ್ಪೆ ಅಳಿಯ ವಿಷಯ ಎಲ್ರಿಗೂ ತಲುಪಿದೆ. ಮಲ್ಪೆ ಕಡೆಯವ್ರು ಸುಮ್ಮನೆ ಇರ್ತಾರೆ ಅನ್ಕೊಂಡಿದ್ಯಾ? ನಿಮ್ಮ ಹೊಡೆದಾಟದ ವಿಷಯ ಯಜಮಾನ್ರ ಕಿವಿಗೆ ಬಿದ್ದಿರುತ್ತೆ. ಅವರೇನಾದ್ರೂ ತಲೆ ಕೆಡಿಸ್ಕೊಂಡ್ರೆ ತೊರೆನೂ ಇಲ್ಲ, ಶಾಟನೂ ಇಲ್ಲ. ಆಯ್ತಲ್ಲ ಬಿಡು, ಈಗ ಬಂದಿದ್ ನೋಡ್ಕೊಳ್ಳೋಣ. ಎಲ್ಲಾನು ತುಂಬಾ ಆರಾಮಾಗಿ ತಗೋಬೇಡ ಪೇಪೆ. ಅವ್ರ ಕಡೆಯವರು ನಿಮ್ ಕಡೆಯವರು ಮಣ್ಣಾಗಿದ್ ಹೇಗೆ ಪೇಪೆ? ಎಲ್ಲದಕ್ಕೂ ಆ ತೊರೆನೇ ಕಾರಣ. ಯೋಚನೆ ಮಾಡ್ಬೇಡ, ಮತ್ಯಾರು ಮಣ್ಣಾಗಲ್ಲ. ಮತ್ತ್ಯಾಕಲ್ಲಿ ಇಡ್ತಿದ್ಯಾ ಪೇಪೆ? ತುಂಬಾ ಹಳೆ ಮಾತು. ಆ ತೊರೆ ಹಿಂದೆ ಬಿದ್ದವ್ರ ಕೈಗಂಟು ರಕ್ತನ ಯಾವ ಸಮುದ್ರದ ನೀರಿನಿಂದನೂ ತೊಳೆಯಕ್ಕಾಗಲ್ಲ.
ತೊರೆ ವಿಷಯಕ್ಕೆ ನಿಮ್ಮ ತಾತ ರಾಯಪ್ಪಂಗೂ ಮಲ್ಬಾರಿಗೂ ಯಾವಾಗಲೂ ಗಲಾಟೆ, ಸಿಕ್ಕಾಪಟ್ಟೆ ಸಾವುಗಳು. ಆಗ ನಮ್ಮ ಊರಲ್ಲಿ ಪೂಜೆ ಮಾಡ್ತಾ ಇದ್ದಿದ್ದು ರಾಘವೇಂದ್ರ, ನಿಮ್ಮ ಅಮ್ಮನಪ್ಪ. ನಾರಾಯಣ ಇದಾನಲ್ಲ, ಆವಾಗ ಎಮ್ ಎಲ್ ಎ ಆಗಿದ್ರು. ರಾಘವೇಂದ್ರನ ಹತ್ರ ಹೋಗಿ ವರ್ಷಕ್ಕೊಂದ್ಸರಿ ಎಲ್ಲರನ್ನೂ ಕರೆಸಿ ಪೂಜೆ ಮಾಡ್ಸೋಕೆ ಶುರು ಮಾಡಿದ್ರು. ಯಾರೂ ಹೊಡೆದಾಡ್ಕೊಂಡು ಸಾಯಬಾರ್ದು ಅಂತ. ಅದೇ ಶಾಸನ. ಅದ್ರ ಪ್ರಕಾರ ತೊರೆಗೆ, ದೇವಸ್ಥಾನಕ್ಕೆ, ಬೇರೆಯವ್ರ ಮನೆಗೆ ಹತಾರ ತಗೊಂಡೋಗಂಗಿರಲಿಲ್ಲ. ಆದರೆ ಅದನ್ನ ಇಲ್ಲಿವರೆಗೂ ನಾವು ಮಾತ್ರ ಕಾಪಾಡ್ಕೊಂಡು ಬಂದಿದ್ದೀವಿ. ಅವರು ಶಾಸನ ಮೀರಿ ನಮ್ಮ ಕಡೆ ಅವ್ರನ್ನ ಸಾಯಿಸ್ತಾ ಬಂದರು. ನಿಮ್ಮಪ್ಪನ್ನು ಹಂಗೆ ಸಾಯಿಸಿದ್ರು.
ಯಾವ ಸಮುದ್ರದ ನೀರು ತುಳಿಯೋಕ್ಕಾಗಲ್ವಂತೆ. ಈ ತೊರೆಗಿರೋ ಶಾಪ ಅಂಥದ್ದು. ನಾವೇನು ಮಾಡೋಕ್ಕಾಗುತ್ತೆ? ಮತ್ತೆ ಶುರುವಾಯಿತು. ಹೇಗೆ ನಿಲ್ಲುತ್ತೋ, ಯಾವಾಗ ನಿಲ್ಲುತ್ತೋ? ನಮ್ಮಪ್ಪನ ಸಾಯಿಸಿದ್ದು ಮಲ್ಪೆನಾ? ಮಂಜಣ್ಣನಿಗೆ ನೀವೊಂದು ಮಾತು ಹೇಳಿದ್ರೆ ಹೇಳಿ ಅಧ್ಯಕ್ಷರೇ. ಹೇಳೇ ಗೊತ್ತಾಗಬೇಕಾ ಮಂಜು? ಮಾತಾಡಿದ್ದ ಪೆಪ್ಪೆನ ಬಿಡಿಸ್ಬೇಕಾಗತ್ತೆ. ಮಂಜಣ್ಣ ನಿಲ್ತವ್ರೆ ಗೆಲ್ಲಿಸ್ಕೊಡ್ಬೇಕು ಅಂತ. ಈಗ ನೀನ್ ಹೇಳು. ಇಲ್ಲ ಅಂದ್ರೆ ಗೆಲ್ಲೋದು ಕಷ್ಟ. ಗೆಲ್ಲಿಸ್ಬೇಕಾ ಬೇಡ್ವಾ? ಟಿವಿಲೆಲ್ಲ ಬಂದ್ಬಿಟ್ಟಿದೆ ಅಧ್ಯಕ್ಷರೇ, ತುಂಬಾ ಕಷ್ಟ ಇದೆ. ಇಂಥದ್ದೇನಾದ್ರೂ ಆದಾಗ್ಲೇನೆ ಅವ್ರಿಗೆ ನಾವು ಕಾಣಿಸೋದು. ನಮ್ಮ ಹುಡುಗ ಊರಿಗೆ ಬರೋ ತನಕ ನೀನು ಕಾಲಿಡ್ಬೇಡ. ನಾನು ನಿಮ್ಮ ಹುಡುಗನೇ ಅಧ್ಯಕ್ಷರೇ, ನಿಮ್ಮೂರವನೇ. ನನ್ನ ಹತ್ರ ಜನ ಇಲ್ಲ, ಯಾಕೆಂದ್ರೆ ನಾ ಸೋತಿರೋನು. ಜನ ಬೇಕು ಅಂದ್ರೆ ಪೆಪ್ಪೆ ಬೇಕು. ಮಗ ಹೋಗಿದ್ದಕ್ಕಿಂತ ಅವ್ರ ಮನೆಯವ್ರ ಕೈಲಿ ಹೋದ್ನಲ್ಲ ಅನ್ನೋದು ಬಹಳ ಕೊಡಿತಿದೆ. ಒಂದೇ ಒಂದು ಮಾತು, ನೀವು ಕಣ್ಣಲ್ಲಿ ನೋಡುವಾಗ ನನ್ನ ಮಗ ಒದ್ದಾಡಿ ಸತ್ತಿರೋದನ್ನ ಸ್ಟೇಷನ್ಗೆ ಬಂದು ಹಾಗೆ ಹೇಳಿದ್ರೆ ಸಾಕು, ನಾನು ನೆಮ್ಮದಿಯಿಂದ ಕಣ್ಮುಚ್ತೀನಿ. ದಯವಿಟ್ಟು ನನ್ನ ಕೈ ಬಿಡಬೇಡಿ. ನೋಡು, ಒಂದೇ ಸಮನೆ ಅರ್ಥನ ಬಗ್ಗೆ ಯೋಚಿಸಿದ್ರೆ ನೀನು ಹಾಸಿಗೆ ಹಿಡಿಬೇಕಾಗುತ್ತಷ್ಟೇ. ನಿಮ್ಮಿಂದನೇ ಅಲ್ವೇನ್ರಿ ನಮ್ಮ ನರ್ತು ಸತ್ತಿದ್ದು. ನೀವು ಆ ಹುಡುಗಿನ ಮುಟ್ದೇ ಇದ್ದಿದ್ರೆ ನಿಮಗೆ ಬಂದು ಹೊಡಿತಿರ್ಲಿಲ್ಲ. ಆಗ ನಮ್ಮ ನರ್ತುಗೂ ಏನೂ ಆಗ್ತಿರ್ಲಿಲ್ಲ. ಇಷ್ಟೊತ್ತಿಗೆ ಮದುವೆ ಮಾಡಿಕೊಂಡು ನೆಮ್ಮದಿಯಾಗಿರ್ತಿದ್ದ. ನಮಗೆ ಸಹಾಯ ಮಾಡೋರು ಯಾರೂ ಇಲ್ಲ ಅಲ್ವಪ್ಪ?
ಧರ್ಮನ್ ಕೊಂದಿದ್ ನಾನೇ ಅಂತ ಊರಿನ ಜನ ಎಲ್ಲ ಮಾತಾಡ್ತಿದ್ದಾರೆ. ಯೋಚನೆ ಮಾಡಬೇಡಿ, ನಾಳೆ ದೇವಸ್ಥಾನಕ್ಕೆ ಹೋಗೋಣ, ಎಲ್ಲ ಒಳ್ಳೇದಾಗತ್ತೆ. ಅಪ್ಪ ಅಣ್ಣ, ಬೇಡ ಅಣ್ಣ, ಬಿಟ್ಬಿಡಿ ಅಣ್ಣ, ಅವ್ರನ್ನ ಬಿಟ್ಬಿಡಿ ಅಣ್ಣ, ಬಿಟ್ಬಿಡಿ ಅಣ್ಣ, ಅಣ್ಣ, ದಯವಿಟ್ಟು ಬಿಟ್ಬಿಡಿ ಅಣ್ಣ, ಅಣ್ಣ ಬೇಡ, ಅಣ್ಣ, ಅವ್ರನ್ನ ಬಿಟ್ಬಿಡಿ ಅಣ್ಣ, ಅಣ್ಣ, ಬಿಟ್ಬಿಡಿ ಅಣ್ಣ, ಬೇಡ ಅಣ್ಣ, ಬಿಟ್ಬಿಡಿ ಅಣ್ಣ, ಬಿಡಿ ಅಣ್ಣ, ಕಾಲು ಹಿಡ್ಕೋತೀನಿ, ನಮ್ಮ ಅಪ್ಪನ್ ಬಿಟ್ಬಿಡಿ ಅಣ್ಣ, ದಯವಿಟ್ಟು ಅಣ್ಣ, ಏನು ಮಾಡ್ಬೇಡಿ ಅಣ್ಣ. ಯಾಕಮ್ಮ ಹೀಗೆಲ್ಲ ಆಗ್ತಾ ಇದೆ? ಶಾಪ ಮಗಳೇ, ಶಾಪ. ಮತ್ತೆ ಹರಿಯುತ್ತೆ, ಮತ್ತೆ ಹರಿಯುತ್ತೆ ರಕ್ತ ಆ ನೀರಲ್ಲಿ. ಹೀಗೆಲ್ಲ ಹೇಳ್ಬೇಡಿ ಅಮ್ಮ. ಏನ್ ಮಾಡೋದು? ಏನಾದ್ರೂ ದಾರಿ ಹೇಳಿ. ಒಂದು ಸಾವು, ಆ ನೀರು ಶಾಂತವಾಗೋಕೆ. ಯಾರು ಸಾಯೋದು ಬೇಡ, ಎಲ್ಲ ಬದುಕ್ಬೇಕು, ಬದುಕ್ಲಿ. ಏನಾದ್ರೂ ಹೇಳಿ ಅಮ್ಮ. ಆಗಲ್ಲ ಮಗಳೇ, ಆಗಲ್ಲ. ಒಂದು ಸಾವಿದೆ, ದೊಡ್ಡ ಸಾವಿದೆ. ನಿಮ್ಮ ಎರಡೂ ಕುಟುಂಬದ ನಡುವೆ ನಡೆಯೋ ಒಂದು ದೊಡ್ಡ ಸಾವಿದೆ. ಆ ಸಾವೇ ಎಲ್ಲದರ ಅಂತ್ಯ. ಯಾರ ಸಾವಮ್ಮ? ನೀವೊಂದು ಮಾತು ಹೇಳಿ, ಎಲ್ಲ ಹೆಣಗಳು ನಿಮ್ಮ ಕಾಲ್ ಮುಂದೆ ಬಿದ್ದಿರುತ್ತೆ. ಅದೇನಿದೆ ನೋಡ್ಕೊಳ್ಳೋಣ, ಮೊದಲು ಮನೆಗೆ ನಡೀರಿ. ಬಟ್ಟೆ ಬಿಚ್ಚ. ಅಪ್ಪನ್ ಫ್ರೆಂಡ್ ಅಲ್ವಾ ಇವರು? ಆಗಿದ್ದ. ಈಗ ಮಲ್ಪೆ ಜೊತೆ ಇದ್ದಾನೆ. ಆ ಮಲ್ಪೆ ಕೋಪ ಬಂದಾಗೆಲ್ಲ ನಮ್ಮನ್ನ ನೆನ್ಸ್ಕೊಂಡು ಇವನ್ ಬಟ್ಟೆ ಬಿಚ್ಚಿಸ್ತಾನೆ. ಬಟ್ಟೆ ಬಿಚ್ಚ ಒಂದೇ. ಮನೆ ಖಾಲಿ ಮಾಡಿಸು.
ಮನೆಗೆ ಬರ್ಬೋದಿತ್ತು. ನಿನ್ನ ಮನೆ ಹೊಸಲನ್ನ ನಾನು ಎಕ್ಕಡಾನು ತುಳಿಯಲ್ಲ. ಮುಂದೆ ಯಾವತ್ತಾರು ಸಹಾಯ ಬೇಕು ಅಂದರೆ ಬನ್ನಿ. ನನ್ನ ಮಾತಿದು. ಆ ನನ್ನ ಮಗ ಪೇಪೆ ಬದುಕಬಾರ್ದು. ಬದ್ನಾಳವರು ನಮ್ಮ ಉಚ್ಚೆನ ನೀರು ಅಂತ ಕುಡಿತಿದ್ರು. ಎಲ್ಲಿಂದನೋ ಬಂದು ಬೋಳಿ ಮಕ್ಕಳು ನೀವು. ನೀರಿರೋ ಜಾಗ ತೋರಿಸಿದ್ರಿ. ಉಚ್ಚೆ ಕುಡಿಯೋರು ರಕ್ತ ಹರಿಸಿದ್ರು. ಪ್ರತಿಫಲ ಇಲ್ಲದೆ ಏನೂ ಮಾಡೋನಲ್ಲ ನೀನು. ನಿನ್ನ ಋಣದಲ್ಲಿ ನಾನು ಸಾಯ್ಬೇಕಾಗಿಲ್ಲ. ಮಲ್ಪೆ ಸ್ವಂತ ಮಗಳನ್ನೇ ಸದಾಗ್ ತಲೆ ಹಿಡಿತಾನಂದ್ರೆ ಅದು ಬರೀ ಪೆಪ್ಪೆ ಸಾವುಗೋಸ್ಕರ ಅಲ್ಲ, ಬೇರೆ ಏನೋ ಇರುತ್ತೆ. ತುಂಬ ಹಿಂದಿನ ಹೆಂಡತಿನ ಕಳ್ಕೊಂಡಿದ್ದೀನಿ. ಕಣ್ಸಲ್ವಾ? ದೇಹ ಕೇಳುತ್ತೆ. ರಕ್ತದ ಕಲೆ ಕಾಣಿಸ್ತಿದ್ಯಾ? ನನಗೆ ಕಾಣಿಸ್ತಿದೆ. ಒಬ್ಬನ ಕೊಂದು ಬದುಕೋ ಜೀವನಕ್ಕೆ ಅರ್ಥನೇ ಇಲ್ಲ. ಇಲ್ಲಿ ಲವ್ ಮಾಡೋದು ಮಾತ್ರ ತಪ್ಪಾಗಿರುತ್ತೆ ಅಂದ್ಕೊಳ್ಳೋದು ಮೊದಲು ಬಿಡು. ನಿನ್ನ ಉದ್ದೇಶ ಒಂದು ಸಾವಾಗಿರ್ಲಿಲ್ಲ, ಯೋಚನೆ ಮಾಡಬೇಡ. ಆವತ್ತಿಂದ ಇವತ್ತಿನವರೆಗೂ ನಾವು ಮಾಡಿರೋ ಕೆಲಸದಿಂದ ಒಳ್ಳೆಯವ್ರಿಗೆ ಕೆಟ್ಟದಾಗಿಲ್ಲ. ಬಂದಿದ್ದು ನೋಡ್ಕೊಳ್ಳೋಣ ಬಿಡು ಪೆಪ್ಪೆ, ನಾನಿದ್ದೀನಿ. ಹೇಗಿದೆಯಾ ಪೆಪ್ಪೆ? ನಾವು ನಿನ್ನ ಜೊತೆ ಇರ್ತೀವಿ. ನಾನು ಸುನೀತಾ ಎಲ್ಲ ಏನೇನೋ ಮಾತಾಡ್ತಿದ್ದಾರೆ. ಶಾಪ, ರಕ್ತ, ಗಲಾಟೆ. ಅವತ್ತು ನಿನ್ನ ಉಳಿಸ್ಕೊಳ್ಳೋಕ್ಕೆ ನನ್ನ ಹತ್ರ ಬೇರೆ ಆಪ್ಷನ್ ಇರಲಿಲ್ಲ. ಭಯ ಆಗ್ತಿದ್ಯಾ? ತಾತ ಅಪ್ಪ ನಿನ್ ಜೊತೆ ಮಾತಾಡ್ಬೇಡ ಅಂತ ಹೇಳ್ತಾರೆ. ಅವರು ನೋಡ್ತಾರೆ ಅಂತ ಭಯ ಆಗ್ತಿದೆ. ಭಯ ಆದ್ರೆ ಯಾಕೆ ಮಾತಾಡ್ತೀಯಾ? ಭಯ ಆದ್ರೂ ನಿನ್ ಜೊತೆನೇ ಇರ್ತೀನಿ. ಇಲ್ಲ, ಶುರು ಆಗ್ಬಿಟ್ಟಿದೆ. ಹೇಗ್ ಮುಗಿಸ್ತೀಯ ನೋಡು. ನಿನ್ನವ್ರನ್ನ ಕಾಪಾಡ್ಕೊಳ್ಳೋಕೆ ಮತ್ತೊಬ್ಬರನ್ನ ಸಾಯಿಸೋದು ಬೇಡ. ಜನಗಳ ಮಾತು ಸುಳ್ಳಾಗ್ಲಿ. ಮಾತುಗಳು ಸುಳ್ಳಾಗ್ಲಿಲ್ಲ ಅಂದ್ರು ಮತ್ತೊಂದು ಸಾವಾಗದೆ ಇರೋ ಥರ ನೋಡ್ಕೋತೀನಿ. ದಾಟಿ ಆದ್ರೆ ತಪ್ಪು ನಂದಾಗಿರಲ್ಲ.
ಮೀನ್ ತಿನ್ಬಾರ್ದು ಕಣೆ ನೀವುಗಳು. ನಂಗೆ ಮೀನಂದ್ರೆ ಇಷ್ಟ. ನಾನು ನೀನಂದ್ರೂ ಇಷ್ಟ. ಏನ್ ಹಳೆ ಫೋಟೋ ನೋಡ್ಕೊಂಡು ಕೂತಿದ್ಯಾ? ಮೆಮೊರೀಸಾ? ಸುಮ್ನೆ. ಏನ್ ಇವತ್ತು ಇಷ್ಟು ಬೇಗ ಬಂದಿದ್ಯಾ? ಎಸ್ಟೇಟ್ಗೆ ಅಡಿಕೆ ಇಸ್ಕೊತಾ ಇದ್ದೇನೆ. ಈ ವರ್ಷ ಮಾಡೋಣ ಅಂತ. ನಿನಗೇನ್ ಖುಷಿ ಅನ್ಸುತ್ತೋ ಅದನ್ನ ನೀನ್ ಮಾಡು. ನಾನೇನು ಕೇಳಿಲ್ಲ, ಕೇಳೋದು ಇಲ್ಲ. ಆದ್ರೂ ಯಾಕೀಗ ದಿಢೀರಂತ? ಸುಮ್ಮನೆ ಚೇಂಜ್ ಇರ್ಲಿ ಅಂದ್ಬಿಟ್ಟು. ಮೀನಿನ ಬೋರ್ ಆಯ್ತು. ಸಿಂಧು ಬಂದಿದ್ಲು ಕಣೋ. ಏನಂತ? ಮನೇಲಿ ಮದ್ವೆ ಮಾಡ್ಕೊ ಅಂತ ಫೋರ್ಸ್ ಮಾಡ್ತಾ ಇದಾರಂತೆ. ಅವಳು ನಿನ್ನೆ ಮದ್ವೆ ಮಾಡ್ಕೋಬೇಕಂತೆ. ಆಗಲ್ಲ ಅಂತ ಹೇಳು. ಬೇರೆ ಯಾವ ಹುಡುಗಿ ಮೇಲೂ ನನಗೆ ನಂಬಿಕೆ ಇಲ್ಲ. ಹೋಗಿ ಅವಳನ್ನ ಮದ್ವೆ ಆಗು. ಕಡೆವರೆಗೂ ಜೊತೆಲಿರ್ತೀನಿ ಅಂತ ಅವಳಿಗೆ ಮಾತು ಕೊಡು. ನಿಮ್ಮಪ್ಪ ನನ್ನನ್ನು ಅರ್ಧಕ್ಕೆ ಬಿಟ್ಟು ಹೋದಾಗೆ ನೀನು ಅವಳನ್ನ ಬಿಟ್ಟು ಹೋಗ್ಬೇಡ. ನಾನು ನಿಮ್ಗೊಂದು ವಿಷಯ ಹೇಳಬೇಕು. ಹೇಳು ಪ್ರಭಾ. ನಾನು ತಾಯಿ ಆಗ್ತಾ ಇದ್ದೀನಿ. ಯಾಕೆ ಸುಮ್ಮನಾದ್ರಿ? ಮತ್ತೆ ಅಪ್ಪ ಅಂತ ಕರೆಯಕ್ಕೆ ಇನ್ನೊಬ್ಬ ಬರ್ತಾ ಇದ್ದಾನೆ. ಚೆನ್ನಾಗಿ ಬೆಳೆಸ್ಬೇಕು. ಅವನಂತರ ಆಗಬಾರ್ದು. ಅವತ್ತು ನಮ್ಮ ಅಪ್ಪಂಗೆ ಯಾಕೆ ಸಹಾಯ ಮಾಡಲಿಲ್ಲ ನೀವು? ಅದೇ ಕೋಪಕ್ಕೆ ನಿಮ್ಗೆ ಹುಡ್ತಿರೋ ಮಗುನ ನಾನು ಸಾಯಿಸ್ಬಿಟ್ರೆ? ಅಥವಾ ನಿಮ್ಮನ್ನೇ ಸಾಯಿಸ್ಬಿಟ್ರೆ? ಮಗಳ ತಲೆ ಹಿಡ್ದಿದ್ದೀನಿ ಅಂತ ಊರವರೆಲ್ಲ ಮಾತಾಡ್ಕೋತಿದಾರಮ್ಮ. ಇಲ್ಲಪ್ಪ, ತಲೆ ಎತ್ತಿ ನಡೆಯೋದು ಹೇಗೆ ಅನ್ನೋದನ್ನು ಹೇಳ್ಕೊಟ್ಟಿದ್ದೀರಿ ನೀವು. ನರ್ತು ಮತ್ತೆ ಹುಟ್ಟು ಬರ್ತಿದ್ದಾನಪ್ಪ. ಯಾರನ್ನೂ ಬಿಡೋದು ಬೇಡ, ಯಾರೊಬ್ಬರನ್ನೂ ಬಿಡೋದು ಬೇಡ. ನಿಮ್ಮ ಜೊತೆ ನಿಮ್ಮ ಹಿಂದೆ ನಾನಿದ್ದೀನಪ್ಪ. ಸಾಯಿಸೋದಾದರೆ 10 ನಿಮಿಷದ ಕೆಲಸ. ನಾನು ತಿಂದಿರೋ ನೋವಿಗೆ ಅವನು ಉತ್ತರ ಹೇಳಬೇಕು. ರಕ್ತ ಸುರಿಸೋದಕ್ಕಿಂತ ಕಷ್ಟ ಕಣ್ಣೀರು ಓಡಿಸೋದು.
ಜನರಿಗೆ ಕಷ್ಟ ಆಗ್ತಿದೆ, ಕಾಲೋನಿ ಒಳಗೆ ನುಗ್ತಾರೆ ಅನ್ನೋ ಸತ್ ಕೇಳ್ತಿತ್ತು. ತಪ್ಪು ನನ್ನಿಂದ ಆಗಿರೋದು. ಆ ತಪ್ಪಿಂದ ಬರೋದೇನೇ ಇದ್ರೂ ನನ್ನ ಜೊತೆ ಇರಬೇಕು. ಯಾರು ಕೇಳಲ್ಲ. ಕಾಲೋನಿನೂ ನಿನ್ನ ಜೊತೆಲೇ ಇರೋದು. ಲಾಭ ಇಲ್ದಿರೋ ಕೆಲಸ ಕೈ ಹಾಕಿದ್ರೆ ನಷ್ಟಗಳೇ ಆಗೋದು. ನಿಮಗೆಲ್ಲ ಬರೀ 100 ಮೀಟರ್ ಬೇಲಿ ಕಾಣಿಸ್ತಿದೆ, ನನಗದನ್ನ ದಾಟಿ ನೀರು ಕಾಣಿಸ್ತಿದೆ. ಆ ನೀರು ಅಮೃತ. ನಾವು ಮುಟ್ಟಿದ ಮೇಲೆ ವಿಷ ಆಯ್ತಂತೆ. ನಾವೇನ್ ಮುಟ್ಬೇಕು ಏನ್ ಮುಟ್ಬಾರ್ದು, ಏನ್ ಮಾಡಬೇಕು ಏನ್ ಮಾಡಬಾರ್ದು ನಾವು ತಾನೇ ಡಿಸೈಡ್ ಮಾಡಬೇಕು. ಗುಡಿಸ್ಲಿಂದ ಗುಡಿ ಕೊಟ್ಟಿದ್ ನೀರದು ನಮ್ದು. ನಮ್ದನ್ನ ಉಳಿಸ್ಕೊಂಡು ಹೋಗೋದೇ ಅಲ್ವಾ ಜೀವನ. ಕೆಲವೊಬ್ರ ಆಸೆಗಳು ವ್ಯವಸಾಯದ ಥರ, ಲಾಭ ಇರಲ್ಲ. ಹಾಗಂತ ವ್ಯವಸಾಯನ ಬಿಡಲ್ಲ. ನನ್ನ ಜನರಿಗೆ ತೊಂದರೆ ಕೊಡ್ತಾರ ಅವರು. ರಾಯಪ್ಪ ಧರ್ಮ ಗುಣ ಪೆಪ್ಪೆ ಅವ್ರಿಗೆ ಹೇಳ್ಬಿಡು, ಜನಕ್ಕೆ ತೊಂದರೆ ಕೊಡಕ್ ಬಂದ್ರೆ ಪೆಪ್ಪೆನ್ ದಾಟ್ಕೊಂಡು ಹೋಗ್ಬೇಕು ಅಂತ. ಇನ್ನು ಎಷ್ಟು ದಿವಸ ಅಂತ ಹೀಗೆ ಪ್ರದಿ? ಒಂದ್ಸರ್ತಿ ಹೋಗಿ ಮಲ್ಪೆ ಹತ್ರ ಮಾತಾಡು. ಏನಂತ ಮಾತಾಡ್ಲಿ? ಅವ್ರಿಗೆ ನನ್ನ ಪ್ರಾಣ ಬೇಕಮ್ಮ. ತಾತ, ಅಪ್ಪ, ಮಾಮ, ಈಗ ನಾನು. ನೀವೆಷ್ಟು ಕಳ್ಕೊಂಡಿದ್ದೀರೋ ಅವರು ಅಷ್ಟೇ ಕಳ್ಕೊಂಡಿದ್ದಾರೆ. ತಪ್ಪೆ ಎಲ್ರದ್ದು ಇದೆ. ನೀನ್ ಕಳ್ಕೊಳಕ್ ಇಷ್ಟ ಇಲ್ಲ ನನ್ಗೆ. ನಮ್ಮಪ್ಪ ಹೇಳೋರು ಆ ತೊರೆಗೆ ಒಂದ್ ಶಾಪ ಇದೆಯಂತೆ. ಅಲ್ಲಿ ಹರಿಯೋ ನೀರಿನ ಕೆಳಗೆ ರಾಕ್ಷಸನ ಕೈಯಿಂದ ಜಾರಿ ಬಿದ್ದ ಒಂದು ವಸ್ತು ಇದೆ. ಆ ರಾಕ್ಷಸನಿಗೆ ಅದೇ ಅಂತೆ ಜೀವ. ಎಷ್ಟೋ ಜೀವಗಳನ್ನು ಕೊಂದ ಆ ಜೀವ ಯಾವುದು ಅಂತ ಯಾರಿಗೂ ಗೊತ್ತಿಲ್ಲ. ಅವನ ಆ ಜೀವ ಅಲ್ಲಿಂದ ಮೇಲ್ ಬರೋ ತನಕ ತೊರೆ ನೀರಲ್ಲಿ ರಕ್ತ ಹರಿಯೋದು ನಿಲ್ಲಲ್ಲ. ಹೋಗಿ ಮಾತಾಡು ಪ್ರದಿ.
ನಾವು ಆ ಊರಿಗೆ ಹೋಗ್ಬಾರ್ದು. ಯಾಕೆ? ಹೋದ್ರೆ ನಮ್ಮನ್ನ ಸುಟ್ಟು ಹಾಕ್ತಾರೆ. ಒಂದು ಸಾವಾಗುತ್ತೆ, ಆ ಸಾವೇ ಎಲ್ಲದರ ಅಂತ್ಯ. ಆ ಸಾವು ನಂದಾದ್ರೆ ಇದೆಲ್ಲ ನಿಲ್ಲುತ್ತಾ ಅಮ್ಮ? ನಿನ್ನ ಮಗನಿಗೋಸ್ಕರ ಬಂದಿದ್ದು, ನೀನು ಸಿಕ್ಕದೆ. ಇನ್ನು ಎಷ್ಟು ಸಾವುಗಳನ್ನ ಮುಚ್ಚಾಕೋ ಗುಂಡಿ ಇದೆ ನಿಮ್ಮೂರಿನಲ್ಲಿ? ನಂದೇ ಕೊನೆ ಆಗ್ಬೇಕು. ಅಪ್ಪ ಅಪ್ಪ ಅದು ಅಪ್ಪ ಅದು ನಮ್ಮನೆ ಹೆಣ್ಮಗಳು, ಅನಾಥೆ ತರ ಕಳ್ಸೋದ್ ಬೇಡ ಅನ್ಸುತ್ತೆ. ನಾನೊಬ್ಬನ್ನೇ ಬಿಟ್ಟು ಎಷ್ಟು ಕರೆದ್ರು ವಾಪಸ್ ಬರ್ದೇ ಇರೋ ದೂರ ಹೋಗ್ಬಿಟ್ರಲ್ಲ ಅಮ್ಮ. ಅವರೆಲ್ಲೂ ಹೋಗಿಲ್ಲ ಕಣೋ, ಇಲ್ಲ ನಮ್ ಜೊತೆನೇ ಇದ್ದಾರೆ. ನಾನಿದ್ದೀನಿ ಪೆಪ್ಪೆ ನಿನ್ ಜೊತೆ. ನೀವೊಬ್ನೇ ಅಲ್ಲ, ನಾವಿಬ್ರು. ಮತ್ತಾರನ್ನೂ ಕಳ್ಕೊಳಕ್ ಇಷ್ಟ ಇಲ್ಲ ನನಗೆ. ಅಪ್ಪನ್ ಸಾಯಿಸಿದ್ರು, ಮಾಮನ್ ಸಾಯಿಸಿದ್ರು, ನನ್ನ ದ್ವೇಷ ಸಾಧಿಸ್ಲಿಲ್ಲ.
ಅಮ್ಮನ ಮೇಲೆ ಕೈ ಇಟ್ರು ಬಿಡಲ್ಲ ಅವ್ರನ್ನ. ಸಿಂಧು ಬಿಡಿ ನನ್ನ ಕೈನ, ಕೈ ಬಿಡಿ ತಾತ, ಬಿಡಿ ನನ್ನ, ಬಿಡಿ ಕೈ ಬಿಡಿ ಅಂದೆ ತಾನೆ. ನನ್ನ ಮಾತು ಕೇಳಿ ಸುಮ್ಮನಿರೆ ಸಿಂಧು, ನಿನಗೆ ಕೈ ಮುಗಿತೀನಿ ಸುಮ್ಮನಿರೆ. ತಡಿಬೇಡಮ್ಮ, ಸುಮ್ಮನಿರು ಸಿಂಧು. ಸಿಂಧು ಸಿಂಧು ನೀವ್ ಹೇಳೋದನ್ನ ಕೇಳಕ್ಕೆ ನಿಮ್ ಮಗ ನಿಮ್ ಸೊಸೆ ಇದ್ದಾರೆ, ನಾನ್ ಕೇಳ್ತೀನಿ ಅನ್ಕೋಬೇಡಿ. ಸಿಂಧು ಸುಮ್ಮನಿರೆ. ಸಂಬಂಧಗಳಿಗಿಂತ ಸಂಪ್ರದಾಯನೇ ಹೆಚ್ಚಾದ್ರೆ ಇವತ್ ನಾನ್ ಹೇಳ್ತೀನಿ ಕೇಳಿ. ನನಗ್ ಅವನಿಷ್ಟ, ಅವನಿಗ್ ನಾನ್ ಬೇಕು. ಯಾವನ್ ಬಂದ್ ಹೇಳಿದ್ರು ನಾನ್ ಕೇಳಲ್ಲ. ಸಿಂಧು ಸುಮ್ಮನಿರೆ. ನನ್ಗ ಅದು ಮಾಡ್ಬೇಡ ಇದು ಮಾಡ್ಬೇಡ ಅನ್ನೋ ಅಧಿಕಾರ ಯಾವ ಬೋಳಿ ಮಗನ್ಗೂ ಇಲ್ಲ ಇಲ್ಲಿ. ಸರಿಯಾಗಿ ಮಾತಾಡು. ಸುಮ್ನಿರಯ್ಯ. ಅಲ್ಲೊಬ್ಬ ಅಮ್ಮನ್ ಕಳ್ಕೊಂಡ್ ಕೂತೋನೆ. ಸಾವು ನೋವುಗಳಿಗೂ ನಿನ್ನ ಅಪ್ಪನ್ ಮನ್ಸ್ ಕರ್ಗಲ್ಲ ಅಂದ್ರೆ ಮನುಷ್ಯ ಅಂತಾರ? ಸುಮ್ನಿರ್ತೀಯಾ? ಸುಮ್ನಿರೆ. ಫಸ್ಟ್ ಆಫ್ ಆಲ್ ನೀನ್ ನಿನ್ ಹೆಂಡತಿಗೋಸ್ಕರ ಬದುಕು, ಆಮೇಲೆ ಬಂದ್ ನನಗ್ ಮಾತ್ ಕಲ್ಸು. ಅಮ್ಮ ಸುಮ್ನಿರು, ಸುಮ್ನೆ ಇರು. ಹಿಂಗ್ ಹಿಂಸೆ ಕೊಟ್ಟಿರೋದಕ್ಕೆ ಇರ್ಬೇಕು ಈ ಪಯ್ಯನ್ ಹೆಂಡತಿ ಹೋಗಿ ಸೂಸೈಡ್ ಮಾಡ್ಕೊಂಡ್ ಸತ್ತಿರೋದು. ಸಿಂಧು ನಿಂಗೆ ಏನು ಗೊತ್ತಾಗಲ್ಲ, ಬಾಯ್ ಮುಚ್ಚು. ಇಂಥವನ್ ಜೊತೆ ಯಾವಳ್ ತಾನೇ ಬದುಕ್ತಾಳೆ? ಕೈ ಬಿಡೋಲೆ. ಬರೀ ರಾಕ್ಷಸ ಗುಣಗಳನ್ನ ತುಂಬಿಕೊಂಡು ದೇವ್ರಿಗೇನೋ ಪೂಜೆ ಮಾಡ್ತೀಯ ನೀನು? ಬೇಡ ಮಾವ, ಮಾವ ತೆಗೀರಿ ಮಾವ. ರೀ ನೀವಾದ್ರೂ ಹೇಳ್ರಿ. ರೀ ಮಾವ ಬಿಡಲ್ಲ ರೀ, ಅವಳು ಇನ್ನೂ ಚಿಕ್ಕ ಮಗು ಕಣ್ರಿ. ರೀ ಹೇಳ್ರಿ. ಸಂಪ್ರದಾಯಗಳನ್ನ ಕಾಪಾಡದೇ ಇರೋ ಮನುಷ್ಯರೆಲ್ಲ ರಾಕ್ಷಸರೇ. ನಿಮ್ ಸಂಪ್ರದಾಯ ಎಲ್ಲ ಇವತ್ತೇ ಸತ್ತೋಯ್ತು. ರಕ್ತ ಸುರಿಸಿದ್ದೀನಿ, ಮುಟ್ಟಲ್ಲಿದ್ದೀನಿ. ನಿಮ್ ನೆಲದಲ್ಲಿ ನಿಮ್ ಮುಂದೆ
ನಮ್ಮಮ್ಮ ಏನೋ ಮಾಡಿದ್ರು ನಿನಗೆ. ತಾಯಿ ಅಂದ್ರೆ ಎಲ್ಲರಿಗೂ ಒಂದೇ ಅಲ್ವಾ? ಅವ್ರು ಸತ್ತೋಗ್ತಾನೆ ಬಿಡು. ಅಮ್ಮಂಗ್ ಮಾತು ಕೊಟ್ಟಿದ್ದೀನಿ, ಮತ್ತೆ ನಿನ್ ಕೈಗಳಿಗೆ ರಕ್ತ ಅಂಟಕ್ ಬಿಡಲ್ಲ ಅಂತ. ಅಮ್ಮನೂ ಅಪ್ಪಂಗಿದ್ನೇ ಹೇಳ್ತಿದ್ರಂತೆ. ಇಬ್ರು ಬದುಕಿಲ್ಲ ಇವತ್ತು. ಕೊಂದೋನು ನೆಮ್ಮದಿಯಾಗಿದ್ದಾನೆ. ಕಳ್ಕೊಂಡಿರೋದು ನಾವುಗಳು ಮಾತ್ರ. ಜನ ಸೇರ್ಸು. ಆಯ್ತು. ಕಾಲೊನಿಸದ್ ಬೆಂಗಳೂರು ಗಂಟ ಕೇಳಿಸ್ಬೇಕು. ಸಮಾವೇಶಕ್ಕೆಲ್ಲ ರೆಡಿ ಇದೆ ಅಣ್ಣ. ಆದರೆ ಜನರನ್ನು ಸೇರಿಸೋದೇ ಸ್ವಲ್ಪ ಕಷ್ಟ ಆಗಿರೋದು. ಅವ್ರನ್ನೆಲ್ಲ ಕರೆದ್ರೆ ಪೆನ್ಷನ್ ಸಮಸ್ಯೆಯಿಂದ ನೀರಿನ ಸಮಸ್ಯೆವರೆಗೂ ಎಲ್ಲ ಕಷ್ಟನೇ ಹೇಳ್ತಿದ್ದಾರೆ. ಅವರಿಗೋಸ್ಕರ ಏನಾದರೂ ಮಾಡಬೇಕಾಗಿತ್ತೇನೋ. ಜನ ಎಲ್ಲ ವಾಲ್ತಿದ್ದಾರೆ. SP ಹೇಳ್ತಿದ್ರು ಸದನ್ ಕೇಸಲ್ಲಿ ಮಂಜನ ಬದಲು ಬೇರೆ ಯಾರನ್ನೂ ಒಳಗಡೆ ಹಾಕ್ತಿದಾರಂತೆ. ಮಂಜ ಸೀಟ್ ಬಿಡ್ತಿದ್ದಾನಣ್ಣ. ನಿನ್ನ ನಾಮಿನೇಷನ್ ವಾಪಸ್ ತಗೋತೀಯ ಶೆಟ್ಟಿ? ಇದೊಂದು ಸರಿ ಬಿಟ್ಬಿಡು ಮಂಜು. ಯಾರಿಗೆ? ಪ್ರಭನ್ನ ನಿಲ್ಸನ ಅಂದ್ಕೊಳ್ತಿದ್ದೀನಿ. ಪ್ರಭಾ ಯಾರನ್ನೂ ಬಿಡೋದು ಬೇಡ, ಯಾರೊಬ್ರನ್ನೂ ಬಿಡೋದು ಬೇಡ. ನನ್ನ ಮಗಳು ಒಂದು ದಿನ ಕೂಡ ಅಪ್ಪ ಅಂತ ಕರೆದಿದ್ದನ್ನ ನಾನು ಕೇಳಿಲ್ಲ. ಆಸೆ ಆಗ್ತಿದೆ ನನ್ನ ಮಗಳಿಂದ ಬಾಯಿ ತುಂಬಾ ಅಪ್ಪ ಅಂತ ಕರ್ಸ್ಕೋಬೇಕು ಅಂತ. ನೀನಿರೋ ತನಕ ಇದು ಸಾಧ್ಯ ಇಲ್ಲಪ್ಪ. ಸರಸ್ವತಿಗೆ ಪೂಜೆ ಮಾಡ್ತೀವಿ, ಮನೆ ಹೆಣ್ಮಕ್ಳು ಓದಬಾರ್ದು ಅಂತೀವಿ, ಚಾಮುಂಡಿಗೆ ರಕ್ತ ಕೊಡ್ತೀವಿ, ಮನೇಲಿ ಹೆಣ್ಣು ರಕ್ತ ಸುರಿಸಬಾರ್ದು ಅಂತೀವಿ. ಸಂಬಂಧನೇ ಇಲ್ಲ, ಒಂದಕ್ಕೊಂದು ಸಂಬಂಧನೇ ಇಲ್ಲ. ವಿಷ
ನೋವಾಗುತ್ತೆ. ಅಪ್ಪ ಬೇಡಪ್ಪ, ಬೇಡ, ನೀನ್ ಬದುಕ್ಬೇಡಪ್ಪ. ಬದುಕಿ ಏನಾಗೋದಿದೆ? ಎಲ್ರಿಗೂ ಬರೀ ನೋವೇ. ರಾಯಪ್ಪನಿಂದ ಪೆಪ್ಪೆ ತನಕ ಬಂದಿದೆ. ಯಾರೋ ಆರಂಭ ಮಾಡಿರ್ತಾರೆ, ಯಾರೋ ಅಂತ್ಯ ಮಾಡಬೇಕು. ಮಧ್ಯದಲ್ಲಿ ಸತ್ತಿರೋರೆಷ್ಟೋ, ಉಳಿದಿರೋರೆಷ್ಟೋ. ಉಳಿದಿರೋರು ಕತೆ ಮುಂದುವರಿಸ್ತಾರೆ, ಸತ್ತಿರೋರು ಬಿಟ್ಟೋಗಿರೋ ಕತೆಗಳನ್ನು. ಕತೆ ಮುಂದುವರಿಸು ಪೆಪ್ಪೆ. ಕತೆ ಮುಂದುವರಿಲಿ. ಆ ಸದನ್ ಸಮಾಧಿ ಮೇಲೆ ಹಾಕಿರೋ MLA ಕುರ್ಚಿಲಿ ನೀನ್ ಕೂತಾಯ್ತು ಪ್ರಭಾ. ಪೆಪೆಗೆ ಸಂಬಂಧಪಟ್ಟಿರೋರು ಯಾರೂ ಇರಬಾರ್ದು, ಕಾಲೋನಿ ಇರಬಾರ್ದು. ಅಣ್ಣ ಅಣ್ಣ ಅಣ್ಣ, ಆ MLA ಪ್ರಭಾ ಕಡೆಯವರು ಕಾಲೋನಿ ನುಗ್ಗಿದ್ದಾರೆ. ರಾಯಪ್ಪ, ನಿನ್ ಜಾಗಕ್ ಬಂದವ್ರೆ ಕಣವ್ರು. ನಿನ್ ಜನಗಳನ್ನ ಹೊಡಿತಾವ್ರೆ. ಬಿಡ್ಬೇಡ ಕಣೋ ಅವ್ರನ್ನ, ಬಿಡ್ಬೇಡ ಕಣೋ.
ಈ ತೊರೆ ನಮ್ದು ಅಂತ ಹೇಳೋದಕ್ಕೆ ರಾಯಪ್ಪನ ರಕ್ತ ಬೆರೆಸೋಗಿದ್ದಾನೆ. ಆ ನೀರೇ ನೀನು ನಾನು ಕುಡಿತಾ ಇರೋದು. ಯಾವನೋ ಬರ್ತಾನೆ, ನಮ್ಮನ್ನ ನಾಯಿ ಥರ ನೋಡ್ತಾನೆ, ಹೊಡಿತಾನೆ, ಕೊಲ್ತಾನೆ. ಬಿಡಬಾರ್ದು, ಬಿಟ್ಕೊಡ್ಬಾರ್ದು. ನಮ್ಮ ತೊರೆ, ನಿಮ್ಮ ತಾತ, ನಿಮ್ಮಪ್ಪ, ಈಗ ನಾನು, ಮುಂದೆ ನೀನು ಈ ತೊರೆನ ಕಾಪಾಡ್ಕೋಬೇಕಾಗಿರೋದು. ನಿನ್ ತೊರೆ ಇದು. ಏನಗುಣ ನೀನು ನೆಮ್ಮದಿಯಾಗಿದ್ವಿ ತಾನೆ? ಮತ್ತೆ ಯಾಕೆ ಅವ್ರನ್ನ ಕೆಣಕ್ತಿದ್ಯಾ? ಏನಾಯ್ತು? ಗೊತ್ತಿದ್ದು ಆ ಮಗುನ್ ಕರ್ಕೊಂಬಂದು ಕೂರ್ಸ್ಕೊಂಡಿದ್ಯಲ್ಲೋ, ರಾಕ್ಷಸ ಕಣ ಅವನು. ನಿಮ್ ರಾಕ್ಷಸ ದೇವ್ರ ಹತ್ರ ಆಣೆ ಮಾಡೋನಂತೆ, ಮಲ್ಪೆಗೆ ಬಂದು ಬರಲಿಲ್ಲ ಅಂದ್ರೆ ಗುರುನ್ ಎದೆ ಹೇಳ್ತೀನಿ ಅಂತ. ಇಲ್ಲಾಂದ್ರೆ ತಲೆ ಬೋಡ್ಸ್ಕೊತಾನಂತೆ.
ದೊರೆಗೆ ಒಂದು ಶಾಪ ಇದೆಯಂತೆ. ಅಲ್ಲಿ ಹರಿಯೋ ನೀರಿನ ಕೆಳಗೆ ರಾಕ್ಷಸನ ಕೈಯಿಂದ ಜಾರಿ ಬಿದ್ದ ಒಂದು ವಸ್ತು ಇದೆ. ಆ ರಾಕ್ಷಸನಿಗೆ ಅದೇ ಅಂತೆ ಜೀವ. ಎಷ್ಟೋ ಜೀವಗಳನ್ನು ಕೊಂದ ಆ ಜೀವ ಯಾವುದು ಅಂತ ಯಾರಿಗೂ ಗೊತ್ತಿಲ್ಲ. ಅವನ ಆ ಜೀವ ಅಲ್ಲಿಂದ ಮೇಲ್ ಬರೋ ತನಕ ದೊರೆ ನೀರಲ್ಲಿ ರಕ್ತ ಹರಿಯೋದು ನಿಲ್ಲಲ್ಲ. ತುಂಬಾ ದಿನದಿಂದ ಕೇಳ್ಬೇಕು ಅಂತಿದ್ದೆ. ಅವರು ನಮ್ಮಪ್ಪನ ಯಾಕೆ ಸಾಯಿಸಿದ್ರು? ಧರ್ಮನ್ ಕೊಂದಿದ್ ನಾನೇ ಅಂತ ಊರಿನ ಜನ ಎಲ್ಲ ಮಾತಾಡ್ತಿದ್ದಾರೆ. ನಮ್ಮಪ್ಪನ್ ಯಾಕೆ ಸಾಯಿಸಿದ್ರಿ? ನನ್ನನ್ನ ನಂಬಿಸದ ಧರ್ಮನ ನಾನು ಮುಟ್ಟಿಲ್ಲ. ನಿಮ್ ತಂದೆನ ನಾನು ಕೊಂದಿಲ್ಲ ಪೇಪೆ. ನಿಜವಾಗ್ಲೂ ನಮ್ಮ ಅಪ್ಪನ ಸಾಯಿಸಿದ್ದು ಮಲ್ಪೆನಾ?
ಬಾಗಪ್ಪ ಎಷ್ಟಲ್ಲಿ ಹೇಳೋದು ನಿನಗೆ ಮಗುಗೆ ಏನೇನೋ ಹೇಳ್ಕೊಡ್ಬೇಡ ಅಂತ. ನಡಿ. ಕೆಲವೊಬ್ಬರ ಜೀವನ ಹರಿಯೋ ನೀರಿನ ಥರ ಪೆಪೆ, ಹರಿತಾ ಇರುತ್ತೆ. ನಾವು ಹೇಳಿದ್ರು ಹೇಳದೇ ಇದ್ರು ಮನುಷ್ಯರಿಂದ ಮನುಷ್ಯರಿಗೆ, ಮನಸ್ಸಿಂದ ಮನಸ್ಸಿಗೆ ವಿಚಾರಗಳು, ಆದರ್ಶಗಳು, ಅವ್ರು ಬಿಟ್ಟು ಹೋಗಿರೋ ಹೆಜ್ಜೆಗಳು. ಕತೆ ಮುಂದುವರಿಲಿ ಪೆಪೆ. ಮನುಷ್ಯರಿಂದ ದೇವರಾದ ಎರಡರ ಕಥೆನೂ ಮುಂದುವರಿಲಿ. ಹುಷಾರಪ್ಪ, ದೇವ್ರು ನಂಬುದು ಪೂಜಾರಿ ನಂಬಕ್ಕಾಗಲ್ಲ. ಅದೇನೋ ಮುಗಿಸ್ಕೊಂಡು ಬರ್ತೀನಿ, ಸದನ ಹತ್ರ ಹೋಗೋದಿದೆ. ಬೇಗ ಬಾ.